ಏನ್ ಕೆಲಸ ಮಾಡ್ತೀವಿ ಅದನ್ನ ಯಾವತ್ತೂ ನಿಲ್ಸಲ್ಲ, ಬಿಕಾಸ್ ಇಟ್ ಹ್ಯಾಸ್ ಬಿಕಮ್ ಅ ಹ್ಯಾಬಿಟ್. ಅದೇ ತರ ಮೋದಿ ಕೇರಿನಲ್ಲಿ ನಾವು ಏನು ಸಿಂಪಲ್ ಆಗಿದೆ, ಸಿಂಪಲ್ ಸಿಟಿ ಆಫ್ ಮೋದಿ ಕೇರ್ ಅನ್ನ ಅರ್ಥ ಮಾಡ್ಕೊಂಡ್ರೆ ನಮಗೆ ಡೈಲಿ ಅಥವಾ ರೆಗ್ಯುಲರ್ ಬೇಸಿಸ್ ಅಲ್ಲಿ ಫ್ರೀಕ್ವೆಂಟ್ ಆಗಿ ಡೈಲಿ ಎಷ್ಟು ಸಲ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು ಅಂತ ನಾವು ಡಿಸೈಡ್ ಮಾಡಕ್ಕಾಗತ್ತೆ. ಸೊ ಆ ಸಿಂಪ್ಲಿಸಿಟಿಯನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಸೊ ತುಂಬಾ ಜನಗಳಿಗೆ ಗೊತ್ತಿರುವಂತದ್ದು, ತುಂಬಾ ಜನಗಳಿಗೆ ಇನ್ನೂ ಅಷ್ಟು ಪರಿಚಯ ಇಲ್ಲದೆ ಇರುವಂತದ್ದು, ಕೇಳಿ ಗೊತ್ತಿರತ್ತೆ ಆದ್ರೆ ಮಾಡಿರಲ್ಲ. ಥಿಯರಿಟಿಕಲಿ ಗೊತ್ತಿದೆ ಆದ್ರೆ ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ತುಂಬಾ ಜನ ಹೇಳುವಂತ ವಿಷಯಗಳಿದೆ. ಸೊ ಅಂತ ಒಂದು ಸಿಂಪ್ಲಿಸಿಟಿ ಆಫ್ ಮೋದಿ ಕೇರು ಏನು ಅಂದ್ರೆ ನಮ್ಮ ಮೋದಿ ಕೇರಿನ ಡುಪ್ಲಿಕೇಶನ್ ಮೆಥಡ್ ಹೋಮ್ ಮೀಟಿಂಗ್. ಮೋದಿ ಕೇರ್ ಮಾತ್ರ ಅಲ್ಲ, ಆಲ್ ಓವರ್ ದ ವರ್ಲ್ಡ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಮ್ಯಾಕ್ಸಿಮಮ್ ಟರ್ನ್ ಓವರ್, ಮೇ ಬಿ ಮೋರ್ ದನ್ 60% ಟರ್ನ್ ಓವರು ಹೋಮ್ ಮೀಟಿಂಗ್ ಅಲ್ಲಿ ಬರ್ತಾ ಇರೋದು. ಇದು ಆಲ್ರೆಡಿ ಸರ್ವೆಗಳು ಹೇಳಿರುವಂತದ್ದು, ನಂದು ಓನ್ ಅಲ್ಲ. ಸೊ 60% ಜಾಸ್ತಿ ಬಿಸ್ನೆಸ್ ನಮ್ಮ ಹೋಮ್ ಮೀಟಿಂಗ್ ಅಲ್ಲಿ ಬರ್ತಾ ಇದೆ ಅಂದ್ರೆ ಸೊ ಮೋದಿ ಕೇರ್ ಅಲ್ಲಿ ಬರಲ್ವಾ? ಖಂಡಿತ ಬರತ್ತೆ ಅಂತ ನಾವೆಲ್ಲ ಪ್ರೂವ್ ಮಾಡಿದವರು ಕೂಡ, ನಮ್ಮ ಈ ಸೆಷನ್ ಅಲ್ಲಿ ಇರುವಂತಹ ತುಂಬಾ ಜನ ಅದನ್ನ ಮಾಡಿ ತೋರಿಸಿದವರು ಕೂಡ. ಸೊ ಅದೇ ತರದ ಹೋಮ್ ಮೀಟಿಂಗ್ ಅನ್ನ ಯಾವ ರೀತಿ ನಾವು ಝೂಮ್ ಅಲ್ಲಿ ಕೂಡ ಮಾಡ್ಬೋದು, ಪರ್ಸನಲಿ ಕೂಡ ಮಾಡ್ಬೋದು, ಝೂಮ್ ಅಲ್ಲಿ ಕೂಡ ಮಾಡ್ಬೋದು. ಸೊ ಇದು ಅಂದ್ರೆ ಸಾರ್ವಕಾಲಿಕ ಸತ್ಯ ಅಂತ ಒಂದು ಮಾತಿದೆ. ಏನೇ ಒಂದು ನಾವು ಮಾಡ್ಲಿ ಅದನ್ನ ನಿಜವಾಗ್ಲೂ ವರ್ಕ್ ಆಗತ್ತೆ ಅಂದ್ರೆ ಸಾರ್ವಕಾಲಿಕ ಅಂದ್ರೆ ಏನು? ಎಲ್ಲಾ ಟೈಮಲ್ಲೂ ಕೂಡ ಅದು ಟ್ರೂ, ಸತ್ಯ ಆಗಿರುವಂತದ್ದು. ಸೊ ಅದು ನಮ್ಮ ಹೋಮ್ ಮೀಟಿಂಗು, ಸಿಂಪ್ಲಿಸಿಟಿ ಆಫ್ ಹೋಮ್ ಮೀಟಿಂಗು, ಡುಪ್ಲಿಕೇಶನ್ ಆಫ್ ಹೋಮ್ ಮೀಟಿಂಗು ಅಂಡ್ ಬೆನಿಫಿಟ್ ರಿಸಲ್ಟ್ ಏನು ಬರ್ತಾ ಇದೆ ಹೋಮ್ ಮೀಟಿಂಗ್ ಅಲ್ಲಿ, ಅಂಡ್ ಹೇಗೆ ಅದನ್ನ ನಾವು ಪ್ಲಾನ್ ಮಾಡಬೇಕು, ಯಾವ ರೀತಿ ಪ್ಲಾನ್ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ರೀತಿ ಅದರಿಂದ ರಿಸಲ್ಟ್ ತಗೋಬೇಕು. ಇದಿಷ್ಟನ್ನ ತಿಳ್ಕೊಂಡ್ರೆ ಖಂಡಿತ ಪ್ರತಿಯೊಬ್ರು, ಅದು ಸ್ಪೆಷಲಿ ಈ ಕೊರೋನಾ ಪ್ಯಾಂಡಮಿಕ್ ಟೈಮ್ ಅಲ್ಲಿ ನಾವೇನು ಝೂಮ್ ಇಂದ ರಿಸಲ್ಟ್ ತಗೊಳ್ತಾ ಇದೀವಿ, ಖಂಡಿತ ಎಲ್ರೂ ಆ ರಿಸಲ್ಟ್ ಅನ್ನ ಖಂಡಿತ ತಗೊಳ್ತೀವಿ. ಅದಕ್ಕೆ ನೀವು ಏನೆಲ್ಲ ನೋಟ್ ಮಾಡ್ಬೇಕು ಅಂತಿದೆ ಖಂಡಿತ ನೋಟ್ ಮಾಡ್ಕೊಳ್ಳಿ, ಏನೆಲ್ಲ ಕೇಳಬೇಕು ಅಂತಿದೆ ಅದನ್ನ ಸರಿಯಾಗಿ ಕೇಳ್ಕೊಳ್ಳಿ. ಅಂಡ್ ಸೆಷನ್ ಕ್ಲೋಸ್ ಆದ್ಮೇಲೆ ನಿಮಗೆ ಅಂದ್ರೆ ಬೈ ದ ಎಂಡ್ ಆಫ್ ದ ಸೆಷನ್ ನಿಮಗೆ ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಖಂಡಿತ ರೆಡಿ ಆಗಿರಿ, ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಮಾಡೋಣ. ಸೊ ಈಗ ಆ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇರೋದು ನಾನಲ್ಲ, ತುಂಬಾ ವೇಗವಾಗಿ ಬೆಳೀತಾ ಇರೋದು, ಸ್ಪೆಷಲಿ ಬಿಕಾಸ್ ಆಫ್ ಝೂಮ್. ಈವನ್ ಅದರ್ವೈಸ್ ಶಿ ವಾಸ್ ಎ ವೆರಿ ಗುಡ್ ಲೀಡರ್, ಅಂಡ್ ಝೂಮ್ ಅಲ್ಲಂತೂ ತುಂಬಾ ಮಿಂಚ್ತಾ ಇರುವ ಲೀಡರ್ ಅಂತ ನಾನು ಹೇಳ್ತೀನಿ. ಅಂಡ್ ವೆರಿ ಫಾಸ್ಟ್ ಗ್ರೋತ್ ಇರುವಂತಹ ಲೀಡರು. ಅಂಡ್ ನಿಮಗೆಲ್ಲ ಚಿರಪರಿಚಿತರು, ಬೇರೆ ಯಾರು ಅಲ್ಲ, ನಮ್ಮ ಜಯಶ್ರೀ ಶೆಟ್ಟಿಗಾರ್ ಅವರು. ಸೊ ವೆಲ್ಕಮ್ ಟು ಜಯಶ್ರೀ ಆನ್ ದ ಸ್ಕ್ರೀನ್. ಪ್ಲೀಸ್ ಜಯಶ್ರೀ. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಗೆ ಆಲ್ರೆಡಿ ಮೇಡಮ್ ಹೇಳಿದಾಗ ಇದು ಡ್ಯೂಪ್ಲಿಕೇಶನ್ ಬಿಸ್ನೆಸ್. ಸೊ ನಾವು ಡ್ಯೂಪ್ಲಿಕೇಟರ್ ಆಫ್ ಸಂಧ್ಯಾ ಮೇಡಮ್. ಶಿ ಈಸ್ ಅವರ್ ಮೆಂಟರ್. ಸೊ ಫಾರ್ ಎವ್ರಿಬಡಿ, ಶಿ ಈಸ್ ಮೆಂಟರ್ ಫಾರ್ ಎವ್ರಿಬಡಿ. ಸೊ ವಿ ಆರ್ 100% ಡುಪ್ಲಿಕೇಟ್ ಮಾಡ್ಬೇಕು ಅಂತ ಅನ್ಕೋತೀವಿ. ಸೊ ಅದು ಆಗ್ತಾ ಇಲ್ಲ ನಮ್ ಕೈಯಲ್ಲಿ. 100% ನಾವು ಇನ್ನೂ ಇಂಪ್ರೂವ್ ಆಗ್ಬೇಕು. ಸೊ ಅವಾಗ ನಾವು 100% ಡುಪ್ಲಿಕೇಟ್ ಆದ್ರೆ ಖಂಡಿತ ಆ ಲೆವೆಲ್ಗೆ ಅವ್ರೇನ್ ಅಚೀವ್ ಆಗಿದ್ದಾರೆ ಆ ಲೆವೆಲ್ಗೆ ಖಂಡಿತ ಹೋಗ್ಬೋದು. ಅವ್ರು ಹೇಳಿದಂಗೆ ಇದು 100% ಡ್ಯೂಪ್ಲಿಕೇಶನ್ ಬಿಸ್ನೆಸ್. ಸೊ ನಾವು ಕೂಡ ಅದು ಟ್ರೈ ಮಾಡ್ಬೇಕು, 100% ಆಗೋ ತರ ನಾವು ಮಾಡ್ಬೇಕು. ಯಾಕಂದ್ರೆ ಇದು ಈಸಿಯಾಗಿ ಇವಾಗ ಆಗ್ತಾ ಇದೆ. ಮೊದ್ಲಂದ್ರೆ ನಮ್ಗೆ ಅವ್ರು ಸಿಗ್ಬೇಕಾದ್ರೆ, ಸಂಧ್ಯಾ ಮೇಡಮ್ ನ ಸಿಗ್ಬೇಕಾದ್ರೆ ನಾವು ವಾರಕ್ಕೊಂದ್ಸಲ ಕಾಯೋದ, ಇಲ್ಲ ಸೆಷನ್ ಆದ್ರೆ ಕಾಯೋದು, ಆತರ ಮಾಡ್ಬೇಕಿತ್ತು. ಆದ್ರೆ ಇವಾಗ ಡೈಲಿ ನಮ್ಗೆ ಸಿಗ್ತಾ ಇದಾರೆ. ಸೊ ಅವರಿಂದ ಎಷ್ಟು ತಿಳ್ಕೊಳಕ್ ಸಾಧ್ಯ ಇದೆಯೋ ಅಷ್ಟೊಂದು ತಿಳ್ಕೊಂಡು ಖಂಡಿತ ನಾವು ಅವರ ಲೆವೆಲ್ಗೆ ಹೋಗ್ಬಹುದು. ಎಲ್ರು ಬಂದಿರೋದು ನಾವು ಏನಾದ್ರೂ ಅಚೀವ್ ಮಾಡ್ಲೇಬೇಕು. ಎಲ್ರು ಹೌಸ್ ವೈಫ್. ಸೊ ಎಲ್ರು ಕನ್ಸಿಟ್ಕೊಂಡು ಬಂದಿದ್ದೀವಿ. ಸೊ ಖಂಡಿತ ನಾವು ಈ ಡ್ಯೂಪ್ಲಿಕೇಶನ್ ಅನ್ನ ಸಿಸ್ಟಮ್ ಪ್ರಕಾರ ಫಾಲೋ ಮಾಡಿದ್ರೆ ನಾವು ಕೂಡ ಅವರ ಹಾಗೆ ಆಗ್ಬಹುದು ಅಂತ. ಸೊ ಎಲ್ಲ ಈ ಹೋಮ್ ಮೀಟಿಂಗು ಕೂಡ ಹಾಗೆ ತುಂಬಾ ಸಕ್ಸಸ್ಫುಲ್ ಪೀಪಲ್ ಎಲ್ರು ಗ್ರೋ ಆಗಿರೋದು ಹೋಮ್ ಮೀಟಿಂಗ್ ಇಂದಾನೆ. ಎಕ್ಸಾಂಪಲ್ ನಮ್ಮ ಟಾಪ್ ಲೀಡರ್. ಸೊ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಅಂದ್ರೆ ಡೈಲಿ 2 to 3 ಹೋಮ್ ಮೀಟಿಂಗ್ಸ್ ಮಾಡ್ತಾರಂತೆ ಅವರು.
ಅಂದ್ರೆ ಅಷ್ಟು ದೊಡ್ಡ ಲೀಡರ್ ಅಷ್ಟು ಇನ್ಕಮ್ ತಗೋತಾ ಇದ್ರುನು ಅವ್ರು ಅಷ್ಟೊಂದು ಹೋಮ್ ಮೀಟಿಂಗ್ ಮಾಡ್ಬೇಕಾದ್ರೆ ನಾವು ಎಷ್ಟು ಚಿಕ್ಕ ಲೆವೆಲ್ ಅಲ್ಲಿ ಇದ್ಕೊಂಡು ಇಷ್ಟು ಚಿಕ್ಕ ಇನ್ಕಮ್ ಅನ್ನು ಅರ್ನ್ ಮಾಡ್ಕೊಂಡು ನಾವು ಯೋಚನೆ ಮಾಡ್ಬೇಕಾಗುತ್ತೆ ನಾವೆಷ್ಟು ಹೋಮ್ ಮೀಟಿಂಗ್ ಮಾಡ್ಬೇಕು. ಸೊ ಅದರಿಂದ ಎಷ್ಟು ಇನ್ಕಮ್ ನ ದೊಡ್ಡದಾಗಿ ಮಾಡಬಹುದು ಅಂತ ನಾವು ಯೋಚನೆ ಮಾಡ್ಬೇಕು. ಸೊ ಆ ಇವಾಗ ಟಾಪಿಕ್ ಗೆ ಬರೋಣ. ಸೊ ಹೋಮ್ ಮೀಟಿಂಗ್ ಮಾಡ್ಬೇಕಾದ್ರೆ ಇವಾಗ ಝೂಮ್ ಮೀಟಿಂಗ್, ಹೋಮ್ ಮೀಟಿಂಗ್ ಆಗ್ಲಿ ಝೂಮ್ ಮೀಟಿಂಗ್ ಅಲ್ಲಿ ಆಗ್ಲಿ, ಮೊದ್ಲಂದ್ರೆ ನಾವು ಹೋಮ್ ಮೀಟಿಂಗ್ ಅಂತಲೇ ಮಾಡ್ತಾ ಇದ್ವಿ. ಪ್ರತಿ ಜಾಯಿನ್ ಆದ ತಕ್ಷಣ ಯಾರು ನ್ಯೂ ಜಾಯಿನೀಸ್ ಇರ್ತಾರೆ ಸೊ ಅವರಿಗೆ ನಾವು ಫಸ್ಟ್ ಹೋಮ್ ಮೀಟಿಂಗ್ ಅನ್ನ ಫಿಕ್ಸ್ ಮಾಡ್ತೀವಿ. ಅದು ಜಾಯಿನಿಂಗ್ ಆದ 48 hours, within 2 days or within 3 days we have to book home meeting for them. ಸೊ ಅವಾಗ ಯಾಕಂದ್ರೆ ಬಿಗಿನಿಂಗ್ ಜಾಯಿನಿಂಗ್ ಆದ ತಕ್ಷಣ ಎಲ್ರಿಗೂ ಒಂದು ಜೋಶ್ ಇರುತ್ತೆ, ಏನಾದ್ರೂ ಮಾಡ್ಬೇಕು, ಬಿಸ್ನೆಸ್ ಮಾಡ್ಬೇಕು. ಸೊ ಆ ಎಂತೂಸಿಯಾಸಮ್ ಇರುತ್ತೆ, ಸೊ ಕಮಿಟ್ಮೆಂಟ್ ಇರುತ್ತೆ, ಬಿಲೀಫ್ ಇರುತ್ತೆ ಅವ್ರ ಹತ್ರ. ಆ ಜೋಶ್ ಅಲ್ಲಿ ಅವರು ಫಿಕ್ಸ್ ಮಾಡ್ತಾರೆ. ಸೊ ಲೇಟ್ ಆದಷ್ಟು ಹೋಮ್ ಮೀಟಿಂಗ್ ಅವ್ರ ಹತ್ರ ಫಿಕ್ಸ್ ಮಾಡ್ಕೊಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಫಸ್ಟ್ ವಿದಿನ್ 48 hours ಅಲ್ಲಿ ನಾವು ಹೋಮ್ ಮೀಟಿಂಗ್ ಫಿಕ್ಸ್ ಮಾಡೋದನ್ನ ಕಲಿಬೇಕು. ಸೊ ಫಸ್ಟ್ ಹೋಮ್ ಮೀಟಿಂಗ್ ಫಿಕ್ಸ್ ಮಾಡೋದ ಮೊದ್ಲು ನಮ್ಗೆ ನಮ್ ಕೈಯಲ್ಲಿ ಏನಿರ್ಬೇಕು, ಝೂಮ್ ಮೀಟಿಂಗ್ ಆಗ್ಲಿ ಹೋಮ್ ಮೀಟಿಂಗ್ ಅಲ್ಲಿ ನಮ್ದೇ ಓನ್ ಮಾಡ್ಬೇಕಾದ್ರೆ ಸೊ ಮೊದ್ಲೇದಾಗಿ ನಮ್ಗೆ ಬೇಕಾಗಿದೆ ಇದ್ರಲ್ಲಿರುವ ರಾ ಮೆಟೀರಿಯಲ್ಸ್. ಅಂದ್ರೆ ರಾ ಮೆಟೀರಿಯಲ್ಸ್ ಏನು ಇದು ಬಿಸ್ನೆಸ್ ಅಲ್ಲಿ ಪೀಪಲ್, ನಮ್ಗೆ ಬೇಕಾಗಿರೋದು ಜನಗಳು. ಏನೇ ಒಂದು ಫ್ಯಾಕ್ಟರಿ ಓಪನ್ ಮಾಡ್ಬೇಕಾದ್ರೆ ರಾ ಮೆಟೀರಿಯಲ್ಸ್ ಅಂತ ಇರುತ್ತೆ. ಸೊ ಇದ್ರಲ್ಲಿ ನಮ್ ಬಿಸ್ನೆಸ್ಗೆ ರಾ ಮೆಟೀರಿಯಲ್ಸ್ ಜನಗಳು ಬೇಕಾಗಿರೋದು. ಸೊ ಫಸ್ಟ್ ಸ್ಟೆಪ್ ನಾವು ಮಾಡ್ಬೇಕಾಗಿರೋದು ಎಲ್ಲರ ಕೈಯಲ್ಲಿ ನಮ್ ಮೆಮರಿ ಜಾಗರ್. ಸೊ ಮೆಮರಿ ಜಾಗರ್ ಇಸ್ ದ ಬೆಸ್ಟ್ ಟೂಲ್ ಫಾರ್ ಹೋಮ್ ಮೀಟಿಂಗ್. ಮೆಮರಿ ಜಾಗರ್ ಅನ್ನ ಮಾಡಿದ್ರೆ ಅಂದ್ರೆ ಮಿನಿಮಮ್ 200 to 300 ನೇಮ್ಸ್ ಅದರಲ್ಲಿ ಇರಬೇಕು. ಸೊ 200-300 ನೇಮ್ಸ್ ಇದ್ದಾಗ ನಾವು ಅವ್ರ ಹತ್ರ ಹೋಮ್ ಮೀಟಿಂಗ್ ಫಿಕ್ಸ್ ಮಾಡೋದಕ್ಕೆ ನಮ್ಗೆ ಈಸಿ ಆಗುತ್ತೆ. ಯಾಕಂದ್ರೆ ಒಂದು 10-15 ಹೆಸರು ಇದ್ರೆ ಏನಾಗುತ್ತೆ ಅಂದ್ರೆ ಅವರು ಕರಿಯಕ್ ಹೋಗ್ತಾರೆ, ಅವ್ರಿಗೆ ಫ್ರೀ ಇರಲ್ಲ. ಸೊ ಅವಾಗ ನಮ್ ಲಿಸ್ಟ್ ಅವಾಗ ನಮ್ ಮೀಟಿಂಗ್ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಅದೇ ನಾವು 300 to 500 ಪೀಪಲ್ ಇದ್ರೆ ಆ ಲಿಸ್ಟ್ ಅಲ್ಲಿ ನಾವು ಅಟ್ ಲೀಸ್ಟ್ ಒಂದು 50 ಪೀಪಲ್ ಕರಿಯಕ್ಕೆ ಈಸಿ ಆಗತ್ತೆ. ಯಾಕಂದ್ರೆ 50 ಪೀಪಲ್ ಕದ್ರೇನು 50 ಪೀಪಲ್ ಬರಲ್ಲ, ಜನಗಳು ಬರಲ್ಲ. ಅದ್ರಲ್ಲಿ ನಮ್ಗೊಂದು 10 ಜನ ಸಿಗ್ಬಹುದು. ಒಂದು 50 ಜನರನ್ನ ಕದ್ರೆ 10 ಜನಗಳು ಸಿಗ್ತಾರೆ. ಸೊ ಆ 10 ಜನಗಳನ್ನ ಕರಿಬೇಕಾದ್ರೆ ನಮ್ಮ ಹತ್ರ 200 to 300 ನೇಮ್ಸ್ ಇರ್ಲೇಬೇಕಾಗುತ್ತೆ. ಸೊ ನಮ್ಗೆ ಗೊತ್ತಿದೆ ಮೆಮರಿ ಜಾಗರ್ ಮಾಡೋ ಒಂದು ಮೆಥಡ್ ಇದೆ, ಫ್ರೆಂಡ್ಸ್. FRIEND, ಫ್ರೆಂಡ್ಸ್ ಅಂದ್ರೆ F ಫಾರ್ ಫ್ರೆಂಡ್ಸ್, R ಫಾರ್ ರಿಲೇಟಿವ್ಸ್, I ಫಾರ್ ಇನ್ಸ್ಟಿಟ್ಯೂಷನ್ ಆರ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ಬೋದು, E ಫಾರ್ ಇದು ಏನು ಈ ಕಾಂಟ್ಯಾಕ್ಟ್ಸ್, ಫೇಸ್ಬುಕ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೇವೆ ನಾವು, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಆತರ ಬೇರೆ ಬೇರೆ ಕಾಂಟ್ಯಾಕ್ಟ್ಸ್ ಗಳಿರುತ್ತೆ. ಎಂಪ್ಲಾಯೀಸ್ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಎಂಪ್ಲಾಯರ್, ಎಂಪ್ಲಾಯೀಸ್. ಸೊ D ಫಾರ್ ಡೈರೆಕ್ಟರಿ ಆರ್ ಡೆಂಟಿಸ್ಟ್, ಡಾಕ್ಟರ್ಸ್. ಸೊ S ಫಾರ್ ಸ್ಟ್ರೇಂಜರ್ಸ್. ಸೊ ಅಕಾರ್ಡಿಂಗ್ ಟು ದಿಸ್ ನಾವು ಲಿಸ್ಟ್ ಮಾಡಿದಾಗ ನಮ್ಗೆ ಈಸಿ ಆಗುತ್ತೆ, ನೆನ್ಪ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲಾಂದ್ರೆ ಆಲ್ಫಾಬೆಟಿಕಲ್ ವೈಸ್ ನಾವು ಕರೆಯೋದಕ್ಕೆ ಜನಗಳನ್ನ, ಅದಕ್ಕೆಲ್ಲ ನಮ್ಗೆ ಲಿಸ್ಟ್ ಇದ್ದಾಗ ಹೆಲ್ಪ್ ಆಗುತ್ತೆ. ಸೊ ಈ ಲಿಸ್ಟ್ ಅನ್ನ ಇಟ್ಕೊಂಡು ನಾವು ಡಿಸೈಡ್ ಮಾಡಬಹುದು ನಾವು ಯಾರಿಗೆಲ್ಲ ಏನನ್ನ ಪ್ರೆಸೆಂಟ್ ಮಾಡಬಹುದು ಅಂತ. ನಾವು ಫಸ್ಟ್ ಡಿಸೈಡ್ ಮಾಡ್ಬೇಕು ಏನ್ ಮಾಡ್ತಾ ಇದೀವಿ ನಾವು. ಜನಗಳಿಗೆ ಪ್ಲಾನ್ ಅನ್ನ ಹೇಳ್ಕೊಡ್ಬೇಕು. ಇನ್ಕಮ್ ಅನ್ನ ತೋರಿಸ್ಬೇಕಾದ್ರೆ ನಾವು ಪ್ಲಾನ್ ಪ್ರೆಸೆಂಟೇಶನ್ ಮಾಡ್ಬೇಕಾಗುತ್ತೆ. ಅಲ್ಲ ಅಂದ್ರೆ ನಾವು ಪ್ರಾಡಕ್ಟ್ ಗಳನ್ನ ತೋರಿಸ್ಬೇಕಾದ್ರೆ ಪ್ರಾಡಕ್ಟ್ ಡೆಮೋ ಇಟ್ಕೊಳ್ಬೇಕಾ, ಇಲ್ಲಾಂದ್ರೆ ಹೆಲ್ತ್ ಕೇರ್ ಸೆಷನ್ ಇಟ್ಕೋಬೇಕಾ, ಸ್ಕಿನ್ ಕೇರ್ ಸೆಷನ್ ಇಟ್ಕೋಬೇಕಾ. ಸೊ ವಿ ಹ್ಯಾವ್ ಟು ಡಿಸೈಡ್ ಫಸ್ಟ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ. So according to that, we have to make invitation, prepare the invitation. So plan presentation ಆದ್ರೆ ಸೊ ಜನಗಳಿಗೆ ಹೇಗೆ ಕರೆಯೋದು, ಸೊ ಅದು ಕೂಡ ನಮ್ಗೆ ಗೊತ್ತಿರಬೇಕು. We have to prepare one script, how to invite the people. So script ಅನ್ನ ರೆಡಿ ಮಾಡಿದಾಗ it's easy for us to call the people. ಸೊ ಯಾವ್ದು ಪ್ಲಾನ್ ಪ್ರೆಸೆಂಟೇಷನ್ಗೆ ನಾವು ಮಾಡ್ತಾ ಇದೀವಿ ಅಂದ್ರೆ ಡೈರೆಕ್ಟ್ ಅಪ್ರೋಚ್ ಆಗ್ಬೋದು. Do you want to earn extra income? ಇಲ್ಲಾಂದ್ರೆ ವಿತೌಟ್ ಇನ್ವೆಸ್ಟ್ಮೆಂಟ್ ವಿ ಕ್ಯಾನ್ ಅರ್ನ್ ಮನಿ, ವಿ ಕ್ಯಾನ್ ಡೂ ಸಮ್ ಬಿಸ್ನೆಸ್ ವಿತೌಟ್ ಇನ್ವೆಸ್ಟ್ಮೆಂಟ್. ಸೊ ಫ್ರೀ ಆಗಿ ಫಾರಿನ್ ಟ್ರಿಪ್ ಹೋಗ್ಬೇಕಾ, ಸೊ ಆತರ ಎಲ್ಲ ಡಿಫ್ರೆಂಟ್ ಆಗಿ ನಿಮ್ ಹಸ್ಬೆಂಡ್ ಗೆ ಕಾರ್ ಗಿಫ್ಟ್ ಕೊಡ್ಬೇಕಾ. ಸೊ ಆತರ ಎಲ್ಲ ಡಿಫ್ರೆಂಟ್ ನಾವು ಸ್ಕ್ರಿಪ್ಟ್ ಅನ್ನ ರೆಡಿ ಮಾಡ್ಕೊಂಡ್ರೆ ಜನಗಳನ್ನ ಕರೆಯೋದಕ್ಕೆ ಈಸಿ ಆಗುತ್ತೆ. ನಾವು ಫೋನ್ ಅಲ್ಲೇ ಕಾಲ್ ಮಾಡಿ ಎಲ್ರಿಗೂ ಇವಾಗ ಮನೆಗೆ ಹೋಗಿ ಕರೆಯಲ್ಲ ನಾವು, ಎಲ್ಲ ಫೋನ್ ಅಲ್ಲಿ ಮಾಡ್ಬೇಕಾಗುತ್ತೆ. ಸೊ ಕಾಲ್ ಮಾಡ್ಬೇಕಾದ್ರೂ ಆ ಇನ್ವಿಟೇಷನ್ ಟೆಕ್ನಿಕ್ಗೂ ನಾವು ಏನು ಅಂದ್ರೆ ಮಾತಾಡ್ತಾ ಇರ್ಬೇಕಾದ್ರೆ ಸೊ ಕಾನ್ವರ್ಸೇಷನ್, ಅದಕ್ಕೂ 5 C's ಅಂತ ಇದೆ. ಸೊ ನಾವು ಇನ್ವಿಟೇಷನ್ ಮೆಥಡ್ ಅಲ್ಲಿ 5 C's, ಅದರಲ್ಲಿ ಫಸ್ಟ್ ಮಾಡ್ಬೇಕಾಗಿರೋದು
ಕಾನ್ವರ್ಸೇಷನ್. ಯಾಕಂದ್ರೆ ನಾವು ಈ ತರ ಮೆಥಡ್ ಅನ್ನ ಫಾಲೋ ಮಾಡಿದಾಗ ಬೇರೆಯವರಿಗೆ ಅಪ್ರೋಚ್ ಆಗೋದು ಈಸಿ ಆಗುತ್ತೆ. ಆಮೇಲೆ ಟೂ ಮಚ್ ಟೈಮ್ ತಗೊಳಲ್ಲ, ಅದು ಲಿಮಿಟೆಡ್ ಟೈಮ್ ಅಲ್ಲಿ ಇರುತ್ತೆ. ಅದಕ್ಕೋಸ್ಕರ ನಮ್ಗೆ ಈ ಮೆಥಡ್ 5 C's ಅನ್ನ ಫಾಲೋ ಅಪ್ ಮಾಡಿ. ಅಂದ್ರೆ ಫಸ್ಟ್ ಸಿ ಬಂದು ಕಾನ್ವರ್ಸೇಷನ್. ಸೊ ಕಾನ್ವರ್ಸೇಷನ್ ಅಂದ್ರೆ ಮಾತಾಡೋದು, ಸುಮ್ನೆ ಅವ್ರನ್ನ ಹೇಗಿದ್ದೀರಾ, ಫ್ಯಾಮಿಲಿ ಬಗ್ಗೆ ಕೇಳ್ಕೊಳ್ಳೋದು, ಮನೇಲಿ ಹೇಗಿದ್ದಾರೆ, ಮಕ್ಳು ಹೇಗಿದ್ದಾರೆ, ಸೊ ಫ್ಯಾಮಿಲಿ ಬಗ್ಗೆ. ಆಮೇಲೆ ಅವ್ರದ್ದು ಆಕ್ಯುಪೇಷನ್ ಹೇಗಿದೆ, ಕೆಲಸ ಹೇಗಿದೆ, ಇವಾಗ ಲಾಕ್ಡೌನ್ ಟೈಮ್ ಅಲ್ಲಿ ಯಾವ ಟೈಮಿಂಗ್ಸ್ ಏನು, ಆತರ ಅದು ಕೇಳ್ಬೋದು, ಆಕ್ಯುಪೇಷನ್. ಆಮೇಲೆ ರಿಕ್ರಿಯೇಷನ್, ಸೊ ಹೇಗೆ ನೀವು ಲೈಫ್ ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಾ, ಇದು ಏನು ಟ್ರಿಪ್ಸ್ ಟೂರ್ಸ್ ಎಲ್ಲ ಹೋಗೋದು ಪ್ಲಾನ್ ಇದೆಯಾ, ಇವಾಗ ಹಾಲಿಡೇ ಹೇಗೆ ಸ್ಪೆಂಡ್ ಮಾಡ್ತಾ ಇದ್ದೀರಾ, ಸೊ ಅದ್ರ ಬಗ್ಗೆ ಕೇಳ್ಕೋಬಹುದು. ಆಮೇಲೆ ಲಾಸ್ಟಿಗೆ ಬಂದು ಲಾಸ್ಟಿಗೆ ಅದು ಮನಿ ಬಗ್ಗೆ ಬಂದೇ ಬರುತ್ತೆ. ಟಾಪಿಕ್ ಈ ಕಾನ್ವರ್ಸೇಷನ್ ಅಲ್ಲಿ ಲಾಕ್ಡೌನ್ ಟೈಮ್ ಅಲ್ಲಿ ಎಷ್ಟೊಂದು ಕಷ್ಟ ಇದೆ, ಎಷ್ಟು ಜಾಬ್ ಕಳ್ಕೊಂಡಿದ್ದಾರೆ, ಪೇಮೆಂಟ್ ಇಲ್ಲ. ಸೊ ಆ ಟೈಮ್ ಅಲ್ಲಿ ನಾವು ಡೈರೆಕ್ಟ್ ಆಗಿ ಅವರನ್ನ ಅಪ್ರೋಚ್ ಆಗ್ಬೋದು. ಏನಂದ್ರೆ ಇವಾಗ ನೋಡಿ ತುಂಬಾ ಪ್ರಾಬ್ಲಮ್ ಇದೆ ಹೊರಗಡೆ. ಸೊ ನಾವು ಇವಾಗ ಮನೆಯಲ್ಲೇ ಕೂತ್ಕೊಂಡು ಒಳ್ಳೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು, ಅದ್ರ ಮೂಲಕ ನಾವು ಇನ್ಕಮ್ ನ ಅರ್ನ್ ಮಾಡ್ಬೋದು ಅಂತ ಹೇಳಿ ಅವರಿಗೆ ಸ್ಟಾರ್ಟ್ ಮಾಡ್ಬೋದು. ಇವಾಗ ಫಾರಿನ್ ಟೂರ್ಸ್ ಎಲ್ಲ ಹೋಗಕ್ ಆಗ್ತಾ ಇಲ್ಲ ನೋಡಿ. ನಾವು ಇವಾಗ ಈ ಕೊರೋನಾ ಆದ್ಮೇಲೆ ನಾವು ಫ್ರೀಯಾಗಿ ಫಾರಿನ್ ಟ್ರಿಪ್ ಇವಾಗ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಕೊರೋನಾ ಎಲ್ಲ ನಿಂತಾದ್ಮೇಲೆ ನಾವು ಫಾರಿನ್ ಟ್ರಿಪ್ ಕೂಡ ಹೋಗಿ ಬರ್ಬೋದು, ಹೊಸ ಕಾರ್ಗಳನ್ನ ತಗೋಬಹುದು. ಸೊ ಆತರ ಹೇಳಿ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ಬೋದು. ಸೊ ಇದೆಲ್ಲ ಆಗುವಾಗ ನಾವು ಅವರನ್ನ ಕಾಂಪ್ಲಿಮೆಂಟ್, ಸೊ ಕಾನ್ವರ್ಸೇಷನ್ ಚಿಕ್ಕದಾಗಿ ಹೇಳಿದಾದ್ಮೇಲೆ ಕಾಂಪ್ಲಿಮೆಂಟ್ ಅವರನ್ನ ಸ್ವಲ್ಪ ಮೇಲೆ ತರಬೇಕಾಗುತ್ತೆ. ಆಮೇಲೆ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಏನಾದ್ರೂ ನಮ್ಮ ಇದಕ್ಕೆ ಬರ್ಬೇಕಂತ ಇದ್ರೆ ಆ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ಬೇಕು. ಎಲ್ಲ ನಾವು ಫೋನಲ್ಲೇ ಹೇಳುವಂಗಿಲ್ಲ, ಕಂಟ್ರೋಲ್ ಅಲ್ಲಿ ಇರ್ಬೇಕು. ನಮ್ಮ ಟಾಕ್ ನಾವ್ ಏನ್ ಮಾತಾಡ್ತೀವಿ ಅದು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಎಲ್ಲ ಪ್ಲಾನ್ ಅನ್ನೇ ನಾವು ಫೋನ್ ಅಲ್ಲಿ ಹೇಳಿದ್ರೆ ನೋ ಯೂಸ್, ಅದು ಯಾರು ಬರಲ್ಲ. ಸೊ ಕಂಟ್ರೋಲ್ಡ್ ಟಾಕ್ ಪ್ಲಸ್ ಕಮಿಟ್ಮೆಂಟ್ ಅವ್ರ ಹತ್ರ ತಗೋಬೇಕಾಗುತ್ತೆ. ಅವ್ರು ಬರ್ತಾರೋ ಇಲ್ವಾ ಅಂತ ಒಂದು ಕಮಿಟ್ಮೆಂಟ್ ನಾವು 100% ಕೊಡ್ಬೇಕಾಗಿದೆ. ಅಂದ್ರೆ ಈ ಮಾತಾಡ್ತಾ ಅವ್ರದ್ದು ಏನು ನಾವು ಮಾತಾಡ್ಬೇಕಾದ್ರೆ ಹಾಟ್ ಬಟನ್, ನಾವು ಪ್ರೆಸ್ಸಿಂಗ್ ದ ಹಾಟ್ ಬಟನ್ ಅಂತ ಹೇಳ್ತೀವಿ. ಸೊ ಅದು ಎಲ್ಲಿದೆ ಅಂತ ನಾವು ಹುಡುಕ್ಬೇಕಾಗುತ್ತೆ. ಸೊ ಇದೆಲ್ಲ ಇಷ್ಟು ಇನ್ವಿಟೇಷನ್ ಪ್ರೊಸೆಸ್ ಅನ್ನ ನಾವು ನೋಡ್ಬೇಕಾಗುತ್ತೆ. ಇನ್ವಿಟೇಷನ್ ಮಾಡುವಾಗ ಸೊ ತುಂಬಾ ಕಂಟ್ರೋಲ್ ಅಲ್ಲಿ ಎಲ್ಲ ಇದ್ರೆ ನೀಟಾಗಿ ಬರುತ್ತೆ. ನಾವಂದ್ರೆ ಎಲ್ಲ ಓವರ್ ಫೋನ್ ಅಲ್ಲಿ ಹೇಳಿದ್ರೆ ನೋ ಯೂಸ್. ಸೊ ಯಾರು ಇದಕ್ಕೆ ಬರಲ್ಲ, ನಮ್ಮ ಝೂಮ್ ಮೀಟಿಂಗ್ಗೆ ಬರಲ್ಲ. ಸೊ ನಾವು ಅದಕ್ಕೆ ಚಿಕ್ಕದಾಗಿ ಶಾರ್ಟ್ ಆಗಿ ಒಂದು ಹಾಟ್ ಬಟನ್, ಅವ್ರ ಏನ್ ಹಾಟ್ ಬಟನ್ ಇದೆ ಅದನ್ನ ಪ್ರೆಸ್ ಮಾಡಿದ್ರೆ ಖಂಡಿತ ಅವರು ಇಲ್ಲಿ ಪಂಚಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ, ಅದನ್ನ ಕೊಟ್ಟಾಗ ಖಂಡಿತ ಅವರು ಈ ಬಿಸ್ನೆಸ್ಗೆ ಈ ಮೀಟಿಂಗಿಗೆ ಬಂದೇ ಬರ್ತಾರೆ. ಸೊ ಇನ್ನು ಮೀಟಿಂಗ್ಗೆ ಬರೋ ಮೊದ್ಲು ನಾವು ಪ್ರಿಪರೇಷನ್ ರೆಡಿ ಆಗಿರ್ಬೇಕು. ಸೊ ಯಾವ ತರ ಅಂದ್ರೆ ಇವಾಗ ಝೂಮ್ ಅಲ್ಲೇ ನಾವು ಮಾಡ್ತಾ ಇದ್ದೀವಿ. ಸೊ ಝೂಮ್ ಅಲ್ಲಿ ನಮ್ಗೆ ಪ್ರಿಪರೇಷನ್ ಅಂದ್ರೆ ಮೊದ್ಲು ನಾವು ರೆಡಿ ಆಗಿರ್ಬೇಕು. ಸೊ ನಾವು ಡ್ರೆಸ್ಸಿಂಗ್, ಮನೇಲಿ ಇದೀವಿ ಅಂತ ಒಟ್ಟಾರೆಯಾಗಿ ಏನು ನಮ್ಗ್ ಬೇಕಾದಾಗೆ ಕುತ್ಕೊಳಕ್ ಆಗಲ್ಲ. ಸೊ ನಾವೊಂದು ನೀಟಾಗಿ ಕೋಮ್ ಮಾಡಿ, ಮೇಕಪ್ ಜಾಸ್ತಿ ಬೇಕಾಗಿಲ್ಲ, ಮೇಕಪ್ ಲೈಟ್ ಮೇಕಪ್ ವಿತ್ ನೀಟಾಗಿ ಇರ್ಬೇಕು. ಸೊ ನಾವು ಬೇರೆಯವ್ರಿಗೆ ಪ್ರೆಸೆಂಟ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮನ್ನೆಲ್ಲ ನೋಡ್ತಾ ಇರ್ತಾರೆ. ಸೊ ನಾವು ಅವಾಗ ನೀಟಾಗಿ ಇರ್ಬೇಕು. ಸೊ ಅವರ್ ಡ್ರೆಸ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಮ್ ಜೊತೆ ಕ್ಯಾಟ್ಲಾಗ್ಸ್, ಪೆನ್, ಪೇಪರ್ ಯಾರೆಲ್ಲ ಬಂದಿದ್ದಾರೆ ಅವರನ್ನೆಲ್ಲ ನೋಟ್ ಮಾಡ್ಬೋದು. ನಾವು ನಮ್ ಜನಗಳ ಹತ್ರ ತೋರ್ಸಕ್ಕೆ ಕ್ಯಾಟ್ಲಾಗ್ಸ್, ಟೂಲ್ಸ್ ಏನಿದೆ ಅದನ್ನ ಇಟ್ಕೋಬೇಕಾಗುತ್ತೆ. ಅದೇ ಡೆಮೋ ಮಾಡ್ಬೇಕಾದ್ರೆ ಪ್ರಾಡಕ್ಟ್ ಡೆಮೋಸ್ ಎಲ್ಲ ಮಾಡಿದಾಗ ನಾವು ಡೆಮೋಸ್ ಇಟ್ಕೋತೀವಿ. ಸೊ ಅವಾಗ ನಾವ್ ಏನ್ ಮಾಡ್ಬೇಕಾಗುತ್ತೆ, ಪ್ರಾಡಕ್ಟ್ ಡೆಮೋಗೆ ಬೇಕಾದಂತ ಎಲ್ಲ ಟೂಲ್ಸ್ ನಮ್ ಜೊತೆಗೆ ಇರ್ಬೇಕು. ಅವ್ರು ಬಂದ್ಮೇಲೆ ಎಲ್ಲ ಆದ್ಮೇಲೆ ಆಮೇಲೆ ಎದ್ದು ಹೋಗ್ಬೋದು, ಆತರ ಎಲ್ಲ ಮಾಡೋಂಗಿಲ್ಲ. ಸೊ ಸ್ಕ್ರೀನ್, ಆಮೇಲೆ ನಾವು ಝೂಮ್ ಅಲ್ಲಿ ಕೂತಾಗ ಎಲ್ಲ ಸ್ಕ್ರೀನ್ ಎಷ್ಟು ಚೆನ್ನಾಗಿರ್ಬೇಕು, ನಮ್ದು ಬ್ಯಾಕ್ ಸೈಡ್ ಸ್ಕ್ರೀನ್. ಸೊ ಇದು ಡಿಸ್ಟರ್ಬೆನ್ಸ್ ಇಲ್ದೆ, ಕೆಲವೊಂದ್ ಮನೆಯಲ್ಲಿ ನಾಯಿಗಳು ಇರುತ್ತವೆ, ಸೊ ಪೆಟ್ಸ್ ಇರುತ್ತೆ. ಸೊ ಅದ್ರಿಂದ ಡಿಸ್ಟರ್ಬೆನ್ಸ್ ಆಗ್ಬಾರ್ದು. ಮಕ್ಳು ಓಡಾಡ್ತಾ ಇರ್ತಾರೆ, ಟಿವಿ ವಾಲ್ಯೂಮ್, ಮ್ಯೂಸಿಕ್ ವಾಲ್ಯೂಮ್ ಅದೆಲ್ಲ ತುಂಬಾ ಡಿಸ್ಟರ್ಬೆನ್ಸ್ ಆಗದಂಗೆ ತುಂಬಾ ಚೆನ್ನಾಗಿರುವಂಗೆ ನಾವು ಮೇಂಟೈನ್ ಮಾಡ್ಬೇಕಾಗತ್ತೆ. ಸೊ ಆಮೇಲೆ ಮೀಟಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಫಸ್ಟ್ ಗೆ ಕರಿಬೇಕಾಗಿರೋದು, ಎಲ್ರು ಇರ್ತಾರೆ ಸೊ ಅವರನ್ನ ವೆಲ್ಕಮ್ ಮಾಡ್ಬೇಕು ಫಸ್ಟ್ ಗೆ. ಸೊ ಆಮೇಲೆ ನಮ್ಮ ಇಂಟ್ರೊಡಕ್ಷನ್,
ಎಲ್ಲರನ್ನ ವೆಲ್ಕಮ್ ಮಾಡಿ ನಮ್ಮ ಇಂಟ್ರೊಡಕ್ಷನ್ ಸ್ಮಾಲ್ ಆಗಿ ಮಾಡ್ಬೇಕಾಗಿರುತ್ತೆ. ತುಂಬಾ ಬೇಡ, ತುಂಬಾ ಲೆಂತಿಯಾಗಿ ನಮ್ಮ ಸ್ಟೋರಿ ಹೇಳೋದೇ ಬೇಡ. ಚಿಕ್ಕದಾಗಿ ನಮ್ಮ ಇಂಟ್ರೊಡಕ್ಷನ್ ಮಾಡಿ ಆಮೇಲೆ ನಮ್ ಜೊತೆ ನಾವು ಪ್ರೆಸೆಂಟೇಶನ್ ಮಾಡ್ಬೇಕಾದ್ರೆ ಹೋಮ್ ಮೀಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ನಮ್ ಜೊತೆ ಇನ್ನೊಬ್ರು ನಮ್ ಲೀಡರ್ ಇರ್ತಾರೆ, ಸೊ ನಮ್ ಮೆಂಟರ್ ಇರ್ತಾರೆ, ಇಲ್ಲಾಂದ್ರೆ ಇಬ್ರು ಇರ್ತಾರೆ ನಮ್ ಲೀಡರ್ಸ್ ಅಪ್ಲೈನ್ಸ್. ಸೊ ಅವರನ್ನ ನಾವು ಎಡಿಫೈ ಮಾಡ್ಬೇಕು. ಆ ಲೀಡರ್ ಅನ್ನ ಎಡಿಫೈ ಮಾಡಿ ಅವರನ್ನ ಪ್ರೆಸೆಂಟೇಶನ್ಗೆ ಕರಿಬಹುದು. ನಾವೇ ಡೈರೆಕ್ಟ್ ಮಾಡೋದಾದ್ರೆ ನಮ್ ಬಗ್ಗೆ ಹೇಳಿ ಡೈರೆಕ್ಟ್ ಪ್ರೆಸೆಂಟೇಶನ್ ಸ್ಕ್ರೀನ್ ಶೇರ್ ಮಾಡೋದು. ಸೊ ಅದು ಕೂಡ ನಾವು ಸ್ಕ್ರೀನ್ ಶೇರ್ ಮಾಡೋದನ್ನ ಕೂಡ ಕಲ್ತಿರ್ಬೇಕು ಮೊದ್ಲೇ. ಸ್ಕ್ರೀನ್ ಯಾವ ತರ ಅಂದ್ರೆ ಆಮೇಲೆ ಕುತ್ಕೊಂಡು ಹೇಗ್ ಮಾಡೋದು ಅಂತ ಹುಡುಕೋದ ಬದಲು ಮೊದ್ಲೇ ಪ್ರಿಪೇರ್ ಆಗಿದ್ರೆ ಇಟ್ಸ್ ಬೆಟರ್. ಸೊ ಇವಾಗ ಲೀಡರ್ಸ್ ಅಪ್ಲೈನ್ ಬಂದಿದ್ದಾಗ ಅವ್ರು ಪ್ರೆಸೆಂಟೇಶನ್ ಮಾಡ್ತಾರೆ. ಸೊ ಅವಾಗ ನಾವು ಅವರನ್ನ ಎಡಿಫೈ ಮಾಡಿ ಅವರಿಗೆ ಸ್ಟೇಜ್ ಬಿಟ್ಕೊಡ್ಬೇಕು. ಸೊ ಮಧ್ಯದಲ್ಲಿ ನಾವು ಯಾವುದೇ ತರದ ಬಾಯಿ ಹಾಕಬಾರ್ದು. ಸೊ ಎಲ್ಲ ಕ್ಲೋಸಿಂಗ್ ಆದ್ಮೇಲೆ ಅವ್ರದ್ದೆಲ್ಲ ಪ್ರೆಸೆಂಟೇಶನ್ ಆದ್ಮೇಲೆ ಮಾತ್ರ ನಾವು ಮಾತಾಡ್ಬೋದು. ಅದ್ರ ಮಧ್ಯದಲ್ಲಿ ನಾವು ಯಾವುದೇ ತರದ ಡಿಸ್ಟರ್ಬೆನ್ಸ್ ಮಾಡಬಾರ್ದು. ಸೊ ಇನ್ನೊಂದು ಬಂದು ಇವಾಗ ಪ್ರೆಸೆಂಟೇಶನ್ ಎಲ್ಲ ಆಯ್ತು. ಸೊ ಪ್ಲಾನ್ ಪ್ರೆಸೆಂಟೇಶನ್ ಅಲ್ಲಿ ಫಸ್ಟ್ ಪ್ರೆಸೆಂಟೇಶನ್ ಆದ್ಮೇಲೆ ನಾವು ಡೆಮೋನ ತೋರಿಸಬಹುದು. ಸೊ ಡೆಮೋ with 1 or 2 demos and testimonies, that is very important. So ನಮ್ಮ ಟೆಸ್ಟಿಮನಿ ಆಗ್ಲಿ, ನಮ್ಮ ಲೀಡರ್ಸ್ ಆಲ್ರೆಡಿ ಸಕ್ಸಸ್ ಆದವ್ರು ಇರ್ತಾರೆ, ಸೊ ಅವರ ಟೆಸ್ಟಿಮನಿನ ನಾವು ತೋರ್ಸ್ಕೊಡ್ಬೇಕು. ಇದು ಅವರ ಡ್ರೀಮ್ ಮೇನ್ ಆಗಿ ಬೇಕಾಗಿರೋದು ಟೆಸ್ಟಿಮನಿನಲ್ಲಿ. ಅದೇ ನಾನು ಹೇಳ್ದಾಗೆ ಸ್ಟೋರೀಸ್ ಅಲ್ಲ, ಒಲ್ಲಿ ಇದು ಟ್ರೈನಿಂಗು ಅಲ್ಲ, ಸ್ಟೋರೀಸು ಅಲ್ಲ, ನಮ್ದು ಒಲ್ಲಿ ಡ್ರೀಮ್ ಬಗ್ಗೆ ನಾವು ಹೈಲೈಟ್ ಮಾಡ್ಬೇಕು. ನಮ್ದು ಏನ್ ಪಂಚಿಂಗ್ ಪಾಯಿಂಟ್ ಇದೆ ಅದನ್ನ ಮಾತ್ರ ನಾವು ಹೈಲೈಟ್ ಮಾಡ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಟೆಸ್ಟಿಮನಿ ಆದ್ಮೇಲೆ ನಾವು ಕ್ಲೋಸಿಂಗ್ ಮಾಡ್ಬೋದು. ಆ ಕ್ಲೋಸಿಂಗ್ ಅಲ್ಲಿ ತುಂಬಾ ಈ ಕ್ವಶನ್ ಅಂಡ್ ಆನ್ಸರ್ಸ್ ತುಂಬಾ ಜನಕ್ಕೆ ಇರುತ್ತೆ. ಸೊ ಅವರಿಗೆ ಒಂದು ಇಂಪಾರ್ಟೆಂಟ್ ಏನು ಅಂದ್ರೆ ಕ್ಲೋಸಿಂಗ್ ಮಾಡುವಾಗ ಈ ಮೆಥಡ್ ಇದೆ, ಇಫ್ ನಾಟ್ ಯು ಹೂ. ಅವರಿಗೆ ಒಂದು ಕ್ವಶನ್ ಕೇಳಬಹುದು, ಇಫ್ ನಾಟ್ ಯು ಹೂ. ಆಮೇಲೆ ಇಫ್ ನಾಟ್ ನೌ ವೆನ್, ಇಫ್ ನಾಟ್ ಮೋದಿ ಕೇರ್ ವಾಟ್. ಸೊ ಈ ತರ ನಾವು ಅವರ ಹಾಟ್ ಬಟನ್ ಅನ್ನ ಪ್ರೆಸ್ ಮಾಡಿದಾಗ ಖಂಡಿತ ಒಂದು ಆನ್ಸರ್ ಸಿಗುತ್ತೆ ನಮ್ಗೆ. ಕ್ಲೋಸಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಜನಗಳ ಹತ್ರ ಈಗ ಕ್ಲೋಸಿಂಗ್ ಟೈಮ್ ಅಲ್ಲಿ ನಾವು ತುಂಬಾ ಕ್ವಶನ್ ಆನ್ಸರ್ಸ್ ನಾವು ಸುಮ್ನೆ ಕುತ್ಕೋಬಾರ್ದು. ಸೊ ಸುಮ್ನೆ ಕೂತಿದ್ರೆ ಎಲ್ರು ಹೋಗ್ತಾರೆ, ಮತ್ತೆ ಲೀವ್ ಮೀಟಿಂಗ್ ಕೊಡ್ತಾರೆ. ಸೊ ನಾವು ಅವ್ರ ಹತ್ರ ಬಂದಿರೋರ ಹತ್ರ ಕ್ವಶನ್ ಅಂಡ್ ಆನ್ಸರ್ಸ್ ಮಾಡಬೇಕು. ಸೊ ಅವ್ರಿಗೆ ಏನ್ ಅನ್ಸುತ್ತೋ ಅವರ ಫೀಡ್ಬ್ಯಾಕ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಟೆಸ್ಟಿಮನಿ ಆದ್ಮೇಲೆ ಅವ್ರ ಹತ್ರ ನ್ಯೂ ಪೀಪಲ್ ಯಾರು ಬಂದಿರ್ತಾರೆ, ಗೆಸ್ಟ್ ಇರ್ತಾರೆ, ಸೊ ಅವ್ರ ಹತ್ರ ನಾವು ಅವರ ಇದನ್ನ ಫೀಡ್ಬ್ಯಾಕ್ ಅನ್ನ ಕೇಳೋದು ವೆರಿ ಇಂಪಾರ್ಟೆಂಟ್. ಸೊ ನಾವು ಲೈವ್ಲಿ ಆಗಿ ಇಡ್ಬೇಕಾಗುತ್ತೆ ಕ್ಲೋಸಿಂಗ್ ಸೆಷನ್ ಅನ್ನ, ಅವ್ರ ಹತ್ರ ಕ್ವಶನ್ ಅಂಡ್ ಆನ್ಸರ್ಸ್ ಮಾಡ್ಕೊಂಡು. ಸೊ ಕೆಲವರಿಗೆ ತುಂಬಾ ಜನಕ್ಕೆ ಇರುತ್ತೆ ಕ್ವಶನ್ ಆನ್ಸರ್ ಅಲ್ಲಿ ಜಾಸ್ತಿ ಇರೋದು ಪ್ರೈಸ್ ಕಾಸ್ಟ್ಲಿ ಬಗ್ಗೆ ಜಾಸ್ತಿ ಇದೆ, ರೇಟ್ ಜಾಸ್ತಿ. ಸೊ ಇನ್ನೊಂದು ಟೈಮ್ ಇರಲ್ಲ, ನಮ್ಮ ಹತ್ರ ಮಾಡಕ್ಕೆ ಟೈಮ್ ಇರಲ್ಲ. ಸೊ ಅಂತದೇ ಕ್ವಶನ್ಸ್ ಇರುತ್ತೆ. ಸೊ ಇನ್ನೊಂದು ಬಂದು ನಮ್ಮ ಹತ್ರ ಸೇಲ್ ಮಾಡಕ್ ಆಗಲ್ಲ, ಪ್ರಾಡಕ್ಟ್ ನಮ್ಗೆ ಸೇಲ್ ಮಾಡಕ್ ಆಗಲ್ಲ, ಜನಗಳನ್ನ ಸೇರ್ಸಕ್ ಆಗಲ್ಲ. ಸೊ ಇಂಥದ್ದೇ ಕ್ವಶನ್ಸ್, ಆಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಕೂಡ ನಾವು ಮಾಡ್ಬೇಕಾಗುತ್ತೆ. ಸೊ ನಿಧಾನಕ್ಕೆ ಅವ್ರಿಗೆ ಏನ್ ಕ್ವಶನ್ ಇದೆ ಅದನ್ನ ನಾವು ನಿಧಾನಕ್ಕೆ ಆನ್ಸರ್ ಮಾಡಿದಾಗ ವಿತ್ ಸ್ಮೈಲ್ ಅಲ್ಲಿ ನಾವು ಆಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಅನ್ನ ಮಾಡ್ಬೇಕು. ಅವ್ರಿಗೆ ತೋರ್ಸ್ಬೇಕಾಗಿರೋದು ನಾವು ಏನೋ ಇದ್ರಲ್ಲಿ ಅಂದ್ರೆ ಮೋದಿ ಕೇರ್ ಈಸ್ ಸೋ ಬಿಗ್, ಎನಿಬಡಿ ಕ್ಯಾನ್ ಡೂ ಇಟ್, ಎವ್ರಿಬಡಿ ಇಸ್ ದೇರ್ ಟು ಹೆಲ್ಪ್ ಅಂತ ನಾವು ಅವರಿಗೆ ತೋರ್ಸ್ಕೊಟ್ಟಾಗ ಖಂಡಿತ ಈ ವಿಜುವಲೈಸೇಷನ್ ಅನ್ನ ನಾವು ಮಾಡ್ಬೇಕಾಗುತ್ತೆ. ಸೊ ಎಷ್ಟು ದೊಡ್ಡ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಎಷ್ಟು ದೊಡ್ಡ ಬಿಸ್ನೆಸ್ ಅನ್ನೋದು ಅವರಿಗೆ ತೋರಿಸ್ಕೊಡ್ಬೇಕಾದ್ರೆ, ಎಷ್ಟು ಕಂಪನಿ ಟರ್ನ್ ಓವರ್ ಎವ್ರಿ ಮಂತ್ 200 crores ಪ್ಲಸ್ ಟರ್ನ್ ಓವರ್ ಆಗ್ತಾ ಇದೆ ಇವಾಗ. ಸೊ ಈ ಲಾಕ್ ಡೌನ್ ಟೈಮ್ ಅಲ್ಲಿ ಇಷ್ಟೊಂದು ಬಿಸ್ನೆಸ್ ಬರ್ತಾ ಇದೆ ಅಂತ ಜನಗಳಿಗೆ ನಾವು ತೋರ್ಸ್ಕೊಡ್ಬೇಕು. ಸೊ ವಿಜುವಲೈಸೇಷನ್, ಇವಾಗ ನೋಡಿ ಹೊರಗಡೆ ಎಷ್ಟೊಂದು ಜನ ಜಾಬ್ ಕಳ್ಕೊಂಡಿದ್ದಾರೆ, ತುಂಬಾ ಜನಕ್ಕೆ ಕೆಲ್ಸ ಇಲ್ಲ. ಸೊ ಯಾಕೆ ನಾವು ಇದ್ರಲ್ಲಿ ಒಂದು ಪ್ರಾಡಕ್ಟ್ ಅನ್ನ ಜಸ್ಟ್ ಯೂಸಿಂಗ್ ದ ಪ್ರಾಡಕ್ಟ್, ವೈ ವಿ ಶುಡ್ ನಾಟ್ ಅರ್ನ್ ಮನಿ ಅಂತ ಹೇಳಿ ಅವರಿಗೆ ಒಂದು ವಿಜುವಲೈಸೇಷನ್ ತೋರಿಸಿದಾಗ ಎಷ್ಟು ದೊಡ್ಡದಿದೆ, ಇವಾಗ ಎಷ್ಟು ದೊಡ್ಡ ತುಂಬಾ ಜನ ಫಾರಿನ್ ಟ್ರಿಪ್ ಗೆ ಹೋಗಿ ಬರ್ತಾ ಇದ್ದಾರೆ. ಸೊ ನಮ್ಗೆ ಕೂಡ ಇದ್ರಲ್ಲಿ ಫಾರಿನ್ ಟ್ರಿಪ್ ಸಿಗುತ್ತೆ. ತುಂಬಾ ಜನ ಮನೆ ಕಟ್ತಾ ಇದ್ದಾರೆ, ತುಂಬಾ 35 years ಗೆ ರಿಟೈರ್ಮೆಂಟ್ ತಗೋತಾ ಇದ್ದಾರೆ. ತುಂಬಾ ಜನ ಅನ್ಎಜುಕೇಟೆಡ್ ಪೀಪಲ್ ಇದ್ರಲ್ಲಿ ಬಂದು 1.5 ಕೋಟಿ ಇದ್ದು ಮನೆ
7-8 lakhs ಇನ್ಕಮ್ ಪ್ಲಸ್ 50-60 lakhs ಇದು ಕಾರು. ಸೊ ಅಷ್ಟೆಲ್ಲ ಇದು ಅಚೀವ್ಮೆಂಟ್ ಆಗ್ತಾ ಇದೆ. ಒಳ್ಳೆ ಹೈ ಸ್ಟ್ಯಾಂಡರ್ಡ್ ಪೀಪಲ್ ಜಾಬ್ ಅನ್ನ ರಿಸೈನ್ ಮಾಡಿ ಇದರಲ್ಲಿ ನಿಯರ್ಲಿ 50-60 lakhs ಪರ್ ಮಂತ್ ತಗೋತಾ ಇದ್ದಾರೆ. ನಮ್ಮ ಸುರೇಖಾ ಭಾರ್ಗವ್ 1 crore ಪ್ಲಸ್ ಇನ್ಕಮ್ ತಗೋತಾ ಇದ್ದಾರೆ. ಆತರ ಎಲ್ಲ ಹೇಳಿ ವಿಜುವಲೈಸೇಷನ್ ಮಾಡಿದಾಗ ಖಂಡಿತ ಅವರು ಈ ಬಿಸ್ನೆಸ್ಗೆ ಬಂದೇ ಬರ್ತಾರೆ, ಯಾವುದೇ ತರದ ಅಬ್ಜೆಕ್ಷನ್ ಇಲ್ಲದೆ. ಸೊ ನಮ್ಗೆ ಪೇಶನ್ಸ್ ಇರ್ಬೇಕು. ನಾವು ವಿತ್ ಸ್ಮೈಲ್ ಅಬ್ಜೆಕ್ಷನ್ ಹ್ಯಾಂಡಲ್ ಮಾಡಿದಾಗ ಖಂಡಿತ ಅವರ ಏನು ಹಾಟ್ ಬಟನ್ ಏನಿದೆ ನಮ್ಗೆ ಖಂಡಿತ ಗೊತ್ತಾಗುತ್ತೆ. ಸೊ ಅದ್ರ ಮೂಲಕ ಈ ಹೋಮ್ ಮೀಟಿಂಗ್ ಇಂದ ತುಂಬಾ ಜನರನ್ನ ನಾವು ಸ್ಪಾನ್ಸರ್ ಮಾಡಿ ಒಳ್ಳೆ ಬಿಸ್ನೆಸ್ ನ ತರಬಹುದು. ಸೊ ಈ ಹೋಮ್ ಮೀಟಿಂಗ್ ಇಸ್ ದ ಬೆಸ್ಟ್ ವೇ ಟು ಏನು ಹೇಳಿದ್ರೆ ಅಂದ್ರೆ ನಮ್ಮ ಬಿಸ್ನೆಸ್ ಡೆವಲಪ್ ಮಾಡೋದಕ್ಕೆ ಝೂಮ್ ಮೀಟಿಂಗ್ ಮೂಲಕ. ಸೊ ಮೊದ್ಲೆಲ್ಲ ನಮ್ಗೆ ಕಷ್ಟ ಆಗ್ತಾ ಇತ್ತು ರೀಚ್ ಆಗಕ್ಕೆ. ಎಷ್ಟೋ ಜನರಿಗೆ ನಾವು ಔಟ್ಸೈಡ್ ಎಲ್ಲೋ ದೂರ ಆಗ್ತಾ ಇತ್ತು. ತುಂಬಾ ಜನಕ್ಕೆ ಇದ್ರಲ್ಲಿ ಇದ್ದವ್ರಿಗೆ ಗೊತ್ತಿದೆ, ಎಲ್ಲ ಲೀಡರ್ಸ್. ನಾವು ಅಂದ್ರೆ ಒಂದು ಹೋಮ್ ಮೀಟಿಂಗ್ ಮನೆಯಲ್ಲಿ ಮಾಡ್ತೀವಿ. ಸೊ ಜನಗಳು ಬರಲ್ಲ ಅಂತ ಇರುತ್ತೆ. ಸೊ ಆಮೇಲೆ ಇದು ಹಾಲಲ್ಲಿ ಆಗ್ತಾ ಇರುತ್ತೆ ಮೀಟಿಂಗ್ಸ್ ಎಲ್ಲ, ಅಲ್ಲಿ ಕೂಡ ಜನಗಳು ಬರಲ್ಲ. ನಾವು ಕರಿತೀವಿ, ಅಲ್ಲಿ ಬರಲ್ಲ, ಸೆಮಿನಾರ್ಸ್ಗೆ ಬರಲ್ಲ. ಸೊ ಅಂತದ್ರಲ್ಲಿ ಈ ಮನೆಯಲ್ಲೇ ಕೂತ್ಕೊಂಡು ನಮ್ಮ ಮನೆಯಲ್ಲಿ ಪ್ರೆಸೆಂಟರು ಮನೆಯಲ್ಲಿ ಇರ್ತಾರೆ, ಗೆಸ್ಟ್ ಕೂಡ ಮನೆಯಲ್ಲಿ. ಸೊ ಝೂಮ್ ಮೀಟಿಂಗ್ ಇಂದ ಮೂಲಕ ನಂಗೆ ತುಂಬಾ ಬಿಸ್ನೆಸ್ ಆಗ್ತಾ ಇದೆ. ಇವಾಗ ಕಂಪನಿ ಕೂಡ ತುಂಬಾ ಲಾಕ್ಡೌನ್ ಟೈಮ್ ಇಂದಾನೆ ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಬಿಕಾಸ್ ಆಫ್ ಝೂಮ್ ಮೀಟಿಂಗ್ ಅಂತಲೇ ಹೇಳ್ಬೋದು. ನಮ್ ಮನೆಯಲ್ಲೇ ಕೂತ್ಕೊಂಡು ಆಗ್ತಾ ಇದೆ. ಸೊ make best use of the home meetings, Zoom meetings, bring new people to the group and we'll build very big business. ಸೊ ನಾನು ಒಂದು ಚಿಕ್ಕದಾಗಿ ಮಾಡಿದೀನಿ. ಸೊ ಸಂಧ್ಯಾ ಮೇಡಮ್ ಇದನ್ನ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಸೊ ಯಾಕಂದ್ರೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ನಾವು ಕೇಳ್ಬೇಕಾಗತ್ತೆ. ಬಿಕಾಸ್ ಇಟ್ಸ್ ಡ್ಯೂಪ್ಲಿಕೇಟಿಂಗ್ ಬಿಸ್ನೆಸ್. ನಾವು ಕೂಡ ಅವರಿಂದನೇ ಕಲ್ತಿರೋದು. ಸೊ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಮೇಡಮ್. ಥ್ಯಾಂಕ್ ಯು ಜಯಶ್ರೀ. ತುಂಬಾ ಸಿಂಪಲ್ ಆಗಿ ಬಟ್ ವೆರಿ ಫಾಸ್ಟ್, ಅಂದ್ರೆ ತುಂಬಾ ಫಾಸ್ಟ್ ಆಗಿ ಎಲ್ಲ ಟಾಪಿಕ್ ಗಳನ್ನ ಕವರ್ ಮಾಡಿದ್ದಾರೆ ಜಯಶ್ರೀ. ಮ್ಯಾಕ್ಸಿಮಮ್ ಟಾಪಿಕ್ ಅಂತ ಹೇಳ್ತೀನಿ ನಾನು, ಯಾಕಂದ್ರೆ ಎಲ್ಲ 100% ನಾನು ಮಾಡಕ್ಕಾಗಲ್ಲ. ಈವನ್ ಸಮ್ ಟೈಮ್ಸ್ ಮೆನಿ ಬಿಗ್ ಲೀಡರ್ಸ್ ಆಲ್ಸೋ ಕೆನಾಟ್, ಬಟ್ ಮ್ಯಾಕ್ಸಿಮಮ್ ಪಾಯಿಂಟ್ ಗಳನ್ನ ಕವರ್ ಮಾಡಿದ್ದಾರೆ. ಅಂಡ್ ಜಯಶ್ರೀ ಇಸ್ ದ ರೈಟ್ ಪರ್ಸನ್ ಈ ಪ್ರೋಗ್ರಾಮ್ ಅನ್ನ ಮೇನ್ ಟ್ರೈನ್ ಮಾಡಕ್ಕೆ. ಯಾಕೆ ಅಂದ್ರೆ ಅವ್ರು ಲಾಸ್ಟ್ ಗೆ ಹೇಳಿದ್ರಲ್ವಾ, ಝೂಮ್ ಮೂಲಕ ನಾನು ತುಂಬಾ ಚೆನ್ನಾಗಿ ಬೆಳೀತಾ ಇದ್ದೀನಿ. ಬಿಕಾಸ್ ಸೇಮ್ ಮೋದಿ ಕೇರ್ ಕಂಪನಿ, ಸೇಮ್ ಪ್ರಾಡಕ್ಟ್ಸ್ ಅಂಡ್ ಆಡೆಡ್ ಪ್ರಾಡಕ್ಟ್ಸ್. ಸೇಮ್ ಪ್ರಾಡಕ್ಟ್ ತುಂಬಾ ವರ್ಷದಿಂದ ಇತ್ತು, ಬಟ್ ಆಡೆಡ್ ಪ್ರಾಡಕ್ಟ್ಸ್ ಬರ್ತಾ ಇದೆ. ಅಂಡ್ ಸೇಮ್ ಕಂಪನಿಯ ಪ್ಲಾನ್, ಆಡೆಡ್ ಪ್ಲಾನ್ ಕೂಡ. ಈಗ ನೋಡಿ, ಅನ್ಲಿಮಿಟೆಡ್ ಬಂದಾಗ ಆಡೆಡ್. ಅಂಡ್ ಇನ್ನೊಂದು ಸೇಮ್ ಸಿಚುವೇಶನ್ ಜನಗಳದ್ದು, ದ ವಿಜುವಲೈಸೇಷನ್ ಆದ್ರೆ ಆಡೆಡ್ ಪಾಯಿಂಟ್ ಏನು, ಬಿಕಾಸ್ ಆಫ್ ದ ಕೊರೋನಾ ತುಂಬಾ ಜನಗಳು ವಿತ್ ದ ಪ್ರಾಬ್ಲಮ್ ಆಫ್ ಜಾಬ್ ಲಾಸ್ ಇರ್ಬೋದು, ಬಿಸ್ನೆಸ್ ಲಾಸ್ ಇರ್ಬೋದು, ಪೀಪಲ್ ಆರ್ ಲುಕಿಂಗ್. ಈಗ ನೋಡಿ, ಒನ್ ಮೋರ್ ಸೋರ್ಸ್ ಆಫ್ ಇನ್ಕಮ್, ಪಾರ್ಟ್ ಟೈಮು, ಫ್ರೀ ಟೈಮ್ ಅಂತ ನಾವು ಹೇಳ್ತೀವಿ. ಅದೇ ನಾವು ಝೂಮ್ ಅಲ್ಲಿ ಮಾಡೋದಕ್ಕಿಂತ ಮೊದ್ಲೆ ಇರುವಂತಹ ಫ್ರೀ ಟೈಮು 1 hour 2 hour ಇದ್ರೆ ಅವ್ರು ಕರೆದಾಗ ಎಲ್ಲಿಗೆ ಬರಕ್ಕಾಗತ್ತೆ, ಅಕ್ಕಪಕ್ಕದ ಮನೆಗಳಿಗೆ ಹೋಗಲ್ಲ. ಸೊ ಹಾಗಿರುವಾಗ ರಿಯಲ್ ಸಿಚುವೇಶನ್ ಈ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಜಯಶ್ರೀ ಅವರು ಬೆಳೀತಾ ಇರೋದು ಜಸ್ಟ್ ಬಿಕಾಸ್ ಆಫ್ ದ ಝೂಮ್ ಅಂಡ್ ಹರ್ ಡಿಸಿಷನ್. ಅವ್ರು ತಗೊಂಡಿರುವಂತಹ ನಿರ್ಧಾರ, ಝೂಮ್ ಮಾತ್ರ ಅಲ್ಲ, ಝೂಮಿನ ಜೊತೆಗೆ ಅವ್ರು ತಗೊಂಡಾಗ ನಿರ್ಧಾರ. ಅಂಡ್ ಐ ನೋ ಹರ್ ಡಿಸೈರ್ ಟು ಅರ್ನ್ ಮನಿ. ಅವ್ರು ಯಾವಾಗ್ಲೂ ಹೇಳ್ತಾ ಇದ್ದ ಮಾತು ನೆನಪಿದೆ ನಂಗೆ. ವೆನ್ ದೇ ವ್ಯಾರ್ ಇನ್ ದ ಬಿಗಿನಿಂಗ್ ಅಂತ ಹೇಳ್ಬೋದು, ಬಿಗಿನಿಂಗ್ ಆಫ್ 1 or 2 years ಅಲ್ಲಿ, ಫಸ್ಟ್ ಅವರ ಟೆಸ್ಟಿಮೋನಿ ಇದು, ನಾನು ಕಾಪಿ ಮಾಡ್ಕೊಂಡಿದ್ದೀನಿ ಅದನ್ನ. ಫಸ್ಟ್ 15 days 20 days ಹಸ್ಬೆಂಡಿನ ಸ್ಯಾಲರಿ ಖರ್ಚು ಮಾಡ್ತಾ ಇರ್ತೀವಿ, ಅದು ಖಾಲಿ ಆಗ್ಬಿಡತ್ತೆ. ಆವಾಗ ನನ್ನ ಮೋದಿ ಕೇರ್ ಇನ್ಕಮ್ ಬರುತ್ತೆ. ಬಿಕಾಸ್ ಆ ಟೈಮಲ್ಲಿ ನಮ್ಮ ಅಕೌಂಟಿಗೆ we used to get the money to our account. It used to come after 20th 21st ಆ ತರ ಬರ್ತಾ ಇತ್ತು. ಅಂತೂ ಅರೌಂಡ್ ದ 3rd week of the month. ಸೊ ನನಗೆ ಅದರ್ವೈಸ್ ಮಂತ್ ಎಂಡ್ ಖರ್ಚು ಮಾಡೋದು ಅಂದ್ರೆ ಕಷ್ಟ ಅಲ್ವಾ. ಸ್ಯಾಲರಿ ವಿಲ್ ಬಿ, ಅದೇ ಒಂದು ಸೇಯಿಂಗ್ ಇದೆ, ಫಸ್ಟ್ ಮಂತ್ ಇಸ್ ದ ಗೋಲ್ಡನ್, ಸೆಕೆಂಡ್ ಮಂತ್ ಇಸ್ ಸಿಲ್ವರ್, ಥರ್ಡ್ ಇಸ್ ದ ಕಾಪರ್ ಅಂಡ್ ದ ಫೋರ್ತ್ ಇಸ್ ದ ಪಾಪರ್. ಆ ಫೋರ್ತ್ ಪಾಪರ್ ಆಗುವ ಟೈಮ್ ಅಲ್ಲಿ ಮೋದಿ ಕೇರ್ ಇನ್ಕಮ್ ನನಗೆ ಅಂತ ಶಿ ಯೂಸ್ ಟು ಶೇರ್ ಹರ್ ಟೆಸ್ಟಿಮನಿ.
So still I remember I was very proud by that time. ಯಾಕೆಂದ್ರೆ ಇದು ಕಾಪಿ ಮಾಡ್ಬೇಕು, ನಮ್ಮ ಕೆಟಗರಿನಲ್ಲಿ ಇಲ್ಲ ಫಸ್ಟ್ ವೀಕ್ ಲಾಸ್ಟ್ ವೀಕ್ ಅಂತ ನಮ್ಗೆ ಏನು ವ್ಯತ್ಯಾಸ ಇರ್ಲಿಲ್ಲ. ಬಿಕಾಸ್ ಮೈ ಹಸ್ಬೆಂಡ್ ಈಸ್ ವೆರಿ ಗುಡ್ ವಿತ್ ಮ್ಯಾನೇಜ್ಮೆಂಟ್. ಅಂದ್ರೆ ವಿ ವರ್ ರಿಚ್ ಅಂತ ಅರ್ಥ ಅಲ್ಲ ಅದ್ರದ್ದು. ಈಸ್ ಅ ವೆರಿ ಗುಡ್ ವಿತ್ ದ ಮನಿ ಮ್ಯಾನೇಜ್ಮೆಂಟ್. ಈವನ್ 30th 31st ಆದ್ರೂ ಹಿ ಡಸಂಟ್ ಆಸ್ಕ್ ಏನಕ್ಕೆ ಅಥವಾ ಹೇಗೆ ಅಂತ. ಬಟ್ ಅದಕ್ಕೆ ಬೇಕಾಗಿರೋದು ನಮ್ಮ ಉಳಿದಿದ್ದವರ ಎಕ್ಸ್ಪೀರಿಯನ್ಸ್ಗಳು. ಸೊ ದಟ್ ಈಸ್ ವೈ ಶಿ ಇಸ್ ದ ಬೆಸ್ಟ್ ಫಾರ್ ದಿಸ್ ಅಂತ ಶಿ ಓನ್ಲಿ ಹ್ಯಾಸ್ ಕಮ್ ಅಪ್. ಐ ಆಮ್ ವೆರಿ ಪ್ರೌಡ್. ಈಗ ಯಾರಿಗೆಲ್ಲ ಇದರ ಬಗ್ಗೆ ಪ್ರಶ್ನೆಗಳಿದ್ರೆ ಕೇಳಬಹುದು. ಅಂಡ್ ಅಥವಾ ಚಾಲೆಂಜಸ್, ಸಿ ಈಗ ತುಂಬಾ ನ್ಯೂ ಜಾಯಿನೀಸ್ ಅಥವಾ ಸೀನಿಯರ್ಸ್ ಎಲ್ರಿಗೂ ಕೆಲವು ಚಾಲೆಂಜಸ್ ಇರುತ್ತೆ. ಆಸ್ ಶಿ ಸೆಡ್, ಏನದು ಹಾಲ್ಗಳಿಗೆ ಆದ್ರೆ ಇನ್ವೈಟ್ ಮಾಡುವಾಗ ಬರಲ್ಲ, ಮನೆಗಳಿಗೆ ಬರಲ್ಲ, ಅದೇ ತರ ಝೂಮ್ ಅಲ್ಲೂ ಕೂಡ ಚಾಲೆಂಜಸ್ ಇದ್ದೇ ಇರುತ್ತೆ. ಬಟ್ ಬಿಫೋರ್ ದಟ್ ಜಯಶ್ರೀ ಹೇಳಿರುವಂತದ್ದನ್ನೇ ಐ ಆಮ್ ಗೋಯಿಂಗ್ ಟು ಒನ್ಸ್ ಅಗೇನ್ ಸ್ಟೆಪ್ ಬೈ ಸ್ಟೆಪ್. ಸಿ ನೋಡ, ಹೋಮ್ ಮೀಟಿಂಗ್ ಅನ್ನುವಂತ ಪಾಯಿಂಟ್ ಅಲ್ಲಿ ಎಷ್ಟು ಪಾಯಿಂಟ್ ಗಳನ್ನ ಕವರ್ ಮಾಡಿದ್ರು. ಸಿ ಹೋಮ್ ಮೀಟಿಂಗ್ ಮಾಡ್ಬೇಕಂದ್ರೆ ನಮಗೆ ಬೇಕಾಗಿರುವ ರಾ ಮೆಟೀರಿಯಲ್ ಬರೀ ಹೋಮ್ ಮೀಟಿಂಗ್ ಮಾತ್ರ ಅಲ್ಲ, ನಮ್ಮ ಬಿಸ್ನೆಸ್ ಗೆ ಬೇಕಾಗಿರುವ ರಾ ಮೆಟೀರಿಯಲ್ ಪೀಪಲ್. ಬಟ್ ದ ಫಸ್ಟ್ ಪೀಪಲ್ ಅಥವಾ ಫಸ್ಟ್ ಪರ್ಸನ್ ನಾನು, ಐ ಆಮ್ ದ ಫಸ್ಟ್ ಪರ್ಸನ್. ಸೊ ನನ್ನ ಎಕ್ಸ್ಪೀರಿಯನ್ಸ್ ನಾಟ್ 1 month 2 months 3 months, ಜಸ್ಟ್ 1 week ಎಕ್ಸ್ಪೀರಿಯನ್ಸ್ ಆಫ್ ಯುವರ್ ಪ್ರಾಡಕ್ಟ್ಸ್ ಸಾಕು. ಈಗ ಐ ಆಮ್ ಎ ನ್ಯೂ ಜಾಯಿನಿ, ಐ ಹ್ಯಾವ್ ಟು ಕಂಡಕ್ಟ್ ದ ಹೋಮ್ ಮೀಟಿಂಗ್. ಸೊ ಏನ್ ಮಾಡ್ಬೇಕು, ಜಾಯಿನ್ ಆಗಿ ವಿದಿನ್ 2 days, ವಿದಿನ್ 3 days, ವಿದಿನ್ ಮ್ಯಾಕ್ಸಿಮಮ್ ವಿದಿನ್ ಎ ವೀಕ್ ಐ ಶುಡ್ ಕಂಡಕ್ಟ್ ಮೈ ಹೋಮ್ ಮೀಟಿಂಗ್, taking my upline support. I'm a new joinee, I don't know anything. So I am the first raw material to open my factory, to open my business, or to start my house construction, whatever it may be. Raw materials we need. So my experience of the Modicare product and my experience of attending 1 or 2 sessions, maybe the Parivartan, maybe some program, whatever it may be. So that is the first tool. And the second, what he told, raw materials. So the people list, memory jogger, list of your known people. And what I say today, complete your contact in the mobile. Because many people try to filter, or nama old name enittu andre prejudge. She is very rich, he is not such person, he may not come, she cannot come. No, don't prejudge anybody. Take out all the contacts. Adike example she has given the FRIENDS. So first, mobile alli idre saldu, it should be there in the either your long book like this or long sheets, A4 size sheets. It should be like that. It should be written down. Not only the contacts mobile alli ide, no, it should be written down. So don't try to reinvent the wheel anta ಹೇಳ್ತೀವಲ್ವಾ. ಯಾಕೆ ಬರಿಬೇಕು, it is there in the mobile, no ಅಂತ ತುಂಬಾ ಜನಗಳ ತಲೆಯಲ್ಲಿ ಇರುತ್ತೆ. I am not going to explain, but only don't reinvent the wheel, it is our experience anta, that's all. And about the arrangement also, whenever I don't think now iga ನಾವು ಅದನ್ನ explain ಮಾಡುವ ಕೆಲಸ ಇಲ್ಲ, because in the Zoom so simple agi explain ಮಾಡಿದ್ದಾರೆ. She has done it very good. And one more thing I want to add with her point. See, when I am a new joinee, I am conducting the home meeting and presentation, demonstration, whatever it may be, my experienced people, andre uplines irbodu, teammates irbodu, yaradru parvagilla, they are conducting. But first introduction I should do. Adu namaskara, good evening, good afternoon, not good Modicare morning, because you are inviting the guest. Good Modicare morning agatya illa alli, ಹೇಳಿದ್ರೆ ದೊಡ್ಡ ಮಿಸ್ಟೇಕ್ ಅಲ್ಲ, ಇಟ್ಸ್ ಓಕೆ. ಬಟ್ ರೈಟ್ ವೇ, ಬೆಟರ್ ವೇ ಇಸ್ ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಎವ್ರಿಥಿಂಗ್ ವಿತ್ ನಮಸ್ಕಾರ, ಎಲ್ರಿಗೂ ಸ್ವಾಗತ. ಸಿ ಈ ವೆಲ್ಕಮ್ ಮಾಡುವಾಗ ತುಂಬಾ ಟೂ ಮಚ್ ಏನು ಬೇಕಾಗಿಲ್ಲ, ಆದ್ರೆ 1 or 2 sentence. ಸಿ ಐ ಹ್ಯಾವ್ ಇನ್ವೈಟೆಡ್ ಮೈ ಓನ್ ಪೀಪಲ್, ದೇ ಮೇ ಬಿ ನೋಯಿಂಗ್ ಮೈ ನೇಮ್, ಎವ್ರಿಥಿಂಗ್, ಬಟ್ ದಿಸ್ ಇಸ್ ಅ ಫಾರ್ಮ್ಯಾಲಿಟಿ. ಸಿ ಐ ಆಮ್ ಸಂಧ್ಯಾ, ಯು ನೋ ಮೀ ವೆರಿ ವೆಲ್. I'm working with all the 3 colleges. I'm going back to my old days.
I am working with the 2-3 colleges. You know, my husband is a scientist in ISRO. I have 2 children. Today I have decided to do one extraordinary business. So I want to see vision or your dream, just one dream, whatever it may be. Along with my job, I want to earn a very good income in my part time. That is why I started my own business, but I don't know how to do it. What is the method? So I have one support line, upline, helpline. Not necessary of upline because they may not be knowing. Upline anta helbekagilla. ಸಪೋರ್ಟಿಂಗ್ ಹ್ಯಾಂಡ್, ನನ್ನ ಫ್ರೆಂಡ್ ಅಂತ ಹೇಳ್ಬಹುದು. ಈವನ್ ನಿಮ್ಮ ಅಪ್ಲೈನ್ ಆದ್ರೂ ಕೂಡ ನಿಮಗೆ ಫ್ರೆಂಡ್ ಆಗಿಲ್ಲದೆ ಇರಬಹುದು, ಬಟ್ 2-3 ಡೇಸ್ ಅಲ್ಲಿ ಪರಿಚಯ ಆಗಿ ಫ್ರೆಂಡ್ ಆಗಿರ್ತಾರೆ. ನೋಡಿ, ನನ್ನ ಫ್ರೆಂಡ್ ಒಬ್ರು, ಶಿ ಇಸ್ ಡೂಯಿಂಗ್ ವೆರಿ ಗುಡ್, ಶಿ ಇಸ್ ಎಕ್ಸ್ಪರ್ಟ್. ಡೂ ದ TF. ಹರ್ ನಾಲೆಜ್, ಹರ್ ಎಕ್ಸ್ಪೀರಿಯನ್ಸ್, ಅದು ನೀವು 7% ಆಗಿದ್ದಾಗ 10% ಇರ್ಲಿ ಅವರು, ಬಟ್ ಶಿ ಇಸ್ ದ ಎಕ್ಸ್ಪರ್ಟ್. ಬಿಕಾಸ್ ನಿಮಗಿಂತ ಒಂದು ಲೆವೆಲ್ ಮೇಲೆ ಇರ್ತಾರೆ, knowledge ಅಲ್ಲಿ, information ಅಲ್ಲಿ, that dream ಅಲ್ಲಿ. She is the expert. She is helping me. So she is there. Let us all welcome her. Taking all the support to welcome her or him, whatever it may be. ಅಂದ್ರೆ ಒಂದು ಹೈಲೈಟ್ ಮಾಡೋದು. ಓ, somebody is there. Because ಎಲ್ರಿಗೂ ಗೊತ್ತು ಸಂಧ್ಯಾ ಯಾವ ರೀತಿ ಇರುವವರು. She is not into business. She is not talking too much. She is not friendly. ಎಲ್ರಿಗೂ ಗೊತ್ತು ಇವ್ರೇನ್ ಬಿಸ್ನೆಸ್ ಮಾಡ್ತಾರೆ ಅಂತ ಜನಗಳ ತಲೆಯಲ್ಲಿತ್ತು ಅವಾಗ. ಸೊ when I welcome with the 2-3 months experience upline ಇರಬಹುದು, 2-3 years ಇರಬಹುದು, no problem. But any of your supporting ಯಾರು ಇದ್ದಾರೆ ಅವರನ್ನ ಹೈಲೈಟ್ ಮಾಡಿ ಇಂಟ್ರೊಡ್ಯೂಸ್ ಮಾಡಿ. ಇಟ್ ಕ್ಯಾನ್ ಬಿ ಓನ್ಲಿ 2 sentences or 3 sentences, ನಾಟ್ ಟೂ ಮಚ್. ಈಗ ನನಗೆ ಮಾತಾಡಿ ಎಕ್ಸ್ಪೀರಿಯನ್ಸ್ ಇರುವ ಕಾರಣ ನಾನು ಎಲ್ಲಾನು ಹೇಳಿದೆ. But you take just important 1 or 2 lines about you, 1 or 2 lines, very good lines with the who is doing the presentation or who is doing the supporting. That's all. That is the introduction part you have to do. And the presentation care will be taken by the uplines ಇರಬಹುದು, ಅಥವಾ ಈಗ ಇಲ್ಲಿ ಎಲ್ಲ ಲೀಡರ್ಸ್ ಇರುವ ಕಾರಣ ನೀವು ಮಾಡಬಹುದು. ತುಂಬಾ ಜನ ಲೀಡರ್ಸ್ ಇದ್ದೀರಾ ಇಲ್ಲಿ, ನೀವೇ ಮಾಡಬಹುದು. ನಾನು ನನ್ನ ಮೋದಿ ಕೇರ್ ಇರಬಹುದು, ಅಥವಾ ನನ್ನ ಬಿಸ್ನೆಸ್ ಶುರು ಮಾಡಿ ತುಂಬಾ ಸಮಯ ಆಯ್ತು, ತುಂಬಾ ವರ್ಷ ಆಯ್ತು ಅಂತ ಕೆಲವರು ಇದ್ದಾರೆ. ಬಟ್ ರೀಸೆಂಟ್ಲಿ ವಿ ಆರ್ ಡೂಯಿಂಗ್ ಇಟ್ ಗ್ರೇಟ್ ಥ್ರೂ ಆನ್ಲೈನ್. ಅದಕ್ಕೆ ನಿಮ್ಮನ್ನೆಲ್ಲ ಕರೆದಿದ್ದೀನಿ, ವೆಲ್ಕಮ್. ಸೊ ಐ ವಾಂಟ್ ಟು ಶೋ ವಾಟ್ ಎವರ್ ಇಟ್ ಮೇ ಬಿ ಅಬೌಟ್ ದ ಬ್ರೀಫ್ ಆಫ್ ಯುವರ್ ಪ್ರೆಸೆಂಟೇಶನ್. ಇಫ್ ಯು ವಾಂಟ್ ಟು ಶೇರ್ ದ ಸ್ಕ್ರೀನ್, ಪರಿವರ್ತನ್ ಸ್ಕ್ರೀನ್, ಅದರ್ವೈಸ್ ನೋ ಪ್ರಾಬ್ಲಮ್. ಪರಿವರ್ತನ್ ಸ್ಕ್ರೀನೇ ಬೇಕಾಗಿಲ್ಲ. You can just introduce. ಯಾಕಂದ್ರೆ ಆಲ್ರೆಡಿ ಪ್ರೆಸೆಂಟೇಶನ್ ಮಾಡಿ ಎಕ್ಸ್ಪೀರಿಯನ್ಸ್ ಇರುವವರಿಗೆ ಗೊತ್ತು ಕಂಪನಿ ಬ್ಯಾಕ್ ಗ್ರೌಂಡ್ ಅಂಡ್ ವಾಟ್ ಈಸ್ ದ ಏನದು ಪಾಪ್ಯುಲಾರಿಟಿ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಟುಡೇ, highlights of how it is going and how we are earning money here. See, changing my buying habit. The money is not going to the mediators, directly from the company coming to the users, end users. That is also enough. ಆ ಟೈಮ್ ಅಲ್ಲಿ ನಾನಂದ್ರೆ 40 minutes ಅಲ್ಲಿ 40 minutes ಝೂಮ್ ಈಸ್ ಅ ಫ್ರೀ ಝೂಮ್, ಎಲ್ರಿಗೂ ಗೊತ್ತದು. ಇಫ್ ಯು ವಾಂಟ್ ಟು ಕಂಪ್ಲೀಟ್ 40 minutes ಸೆಷನ್ ಅಲ್ಲಿ, ಯು ಕ್ಯಾನ್ ಜಸ್ಟ್ ಬ್ರೀಫ್. ದ ಕಂಪನಿ ಇಸ್ ದೇರ್, ಐ ಆಮ್ ದ ಯೂಸರ್, ಯು ಆರ್ ದ ಯೂಸರ್, ದ ಮೀಡಿಯೇಟರ್ ಮನಿ ಈಸ್ ಕಮಿಂಗ್ ಟು ಅಸ್, ಅಂಡ್ ವಾಟ್ ಇಸ್ ಆಲ್ ದ ಪ್ರಾಡಕ್ಟ್ಸ್ ಡೈಲಿ, ಡೌನ್ ಟು ಡಸ್ಕ್, ವಾಟ್ ಎವರ್ ಇಟ್ ಮೇ ಬಿ, ಶೋಯಿಂಗ್ 1 or 2 ಪ್ರಾಡಕ್ಟ್. ಅಂಡ್ ಶೋಯಿಂಗ್ 1 or 2 ಪ್ರಾಡಕ್ಟ್ ಅಂತ ತೋರಿಸುವಾಗ, ಈಗ ಎಕ್ಸಾಂಪಲ್ ಈ ತರ ಬಾಕ್ಸ್ ಅನ್ನ ತೋರಿಸೋದಲ್ಲ. ಈಗ ಇದು ಎಕ್ಸಾಂಪಲ್ ಏಜ್ ಡಿಫೈನಿಂಗ್. ಸೊ ಬಾಕ್ಸ್ ಇರ್ಲಿ, ಅದನ್ನ ಓಪನ್ ಮಾಡಿ, ಝೂಮ್ ಅಲ್ಲಿ ಕೂಡ ನಾನು ಹೇಳೋದು ದೇ ಶುಡ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಓಪನ್ ಮಾಡಿ ತಗೊಂಡು, ಸಿ ನೌ ಇಟ್ ಈಸ್ ಕವರ್ ಈಸ್ ಹ್ಯಾವಿಂಗ್ ದ ಕ್ರೀಮ್ ಫುಲ್ ಇರುವ ಕಾರಣ, ಸಿ ಹೌ ನೈಸ್ ಇಟ್ ಈಸ್. ಸ್ಮೆಲ್. ಯಾರಾದ್ರೂ ಪಕೋಡ ತಿನ್ನುವಾಗ ಅವರು ತಿನ್ನೋದನ್ನ ನೋಡಿದ್ರೆ ನಮ್ ಬಾಯಿನಲ್ಲಿ ನೀರು ಬರುತ್ತಾ ಇಲ್ವಾ? ಸೇಮ್ ವೇ ಲೇಡೀಸ್ಗೆ ಅಂಗಡಿನಲ್ಲಿ ಸೀರೆ ನೋಡಿದ್ರೆ ಸಾಲದು, ಅದನ್ನ ಹೋಗಿ ಹೋಗಿ ಮುಟ್ಟಬೇಕು. ಬಟ್ ಈಗ ಝೂಮ್ ಅಲ್ಲಿ ಮುಟ್ಟಕ್ಕಾಗದಿರಬಹುದು, ಇಟ್ಸ್ ಓಕೆ. ಅದು ಪ್ರೆಸೆಂಟರ್ ಅಲ್ಲ ಮಾಡ್ಬೇಕಾಗಿರೋದು ಪ್ರಾಡಕ್ಟ್ ಇಂದು, ಯಾರು ಹೋಸ್ಟ್. ಬಿಕಾಸ್ ಐ ಹ್ಯಾವ್ ಇನ್ವೈಟೆಡ್ ಮೈ ಓನ್ ಫ್ರೆಂಡ್ಸ್, ಮೈ ಓನ್ ರಿಲೇಟಿವ್ಸ್. ಪ್ರೆಸೆಂಟರ್ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಮಾಡಿದಂಗಿರತ್ತೆ. ಅದೇ ಯಾರು ಹೋಸ್ಟ್
ಅವರು she is also buying the product, she has bought the product, she is using the products, whatever it may be. ಅದು ಕಾಸ್ಟ್ಲಿ ಪ್ರಾಡಕ್ಟ್ ಆಗ್ಬೇಕಾಗಿಲ್ಲ. ಇಟ್ ಕ್ಯಾನ್ ಬಿ ಬಾಡಿ ಲೋಷನ್, ಇಟ್ ಕ್ಯಾನ್ ಬಿ ಅವರ್ ಫೇಶಿಯಲ್ ಕ್ರೀಮ್. ಸಿ ಫೇಶಿಯಲ್ ಕ್ರೀಮ್ ಇದು ನಾನು ಡೈಲಿ ಯೂಸ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಫೇಶಿಯಲ್ಗೆ ನೀವು ವೀಕ್ಲಿ ಒಂದ್ಸಲ 10 days ಎಲ್ಲ ಯೂಸ್ ಮಾಡಬಹುದು, ಬಟ್ ಡೈಲಿ ಕೂಡ ಯೂಸ್ ಮಾಡಬಾರ್ದು ಅಂತ ಏನಿಲ್ಲ. ಸೋ ಬ್ಯೂಟಿಫುಲ್ ಪ್ರಾಡಕ್ಟ್, ಬಿಕಾಸ್ 1 week ಅಷ್ಟೇ ಆಗಿರುತ್ತೆ, ನೀವು ವೀಕ್ಲಿ ಒನ್ಸ್ ಅಂತ ಹೇಳುವಂಗಿಲ್ಲ ಆ ಟೈಮ್ ಅಲ್ಲಿ. ಸೊ ಹೌಎವರ್ ಇಟ್ ಈಸ್, ಬಟ್ ಶೇರಿಂಗ್ ಆಫ್ ದ ಇದು ಯಾರು ಹೋಮ್ ಮೀಟಿಂಗ್ ಅನ್ನ ಓನರ್ಶಿಪ್ ಅಂದ್ರೆ ಹೋಸ್ಟ್ ಮಾಡ್ತಾರ ಅವರು ಮಾಡಿದ್ರೆ ಬೆಸ್ಟ್ ರಿಸಲ್ಟ್. ಅಪ್ಲೈ ಮಾಡಬಹುದು, ಪರವಾಗಿಲ್ಲ ಡೆಮೋನ್ಸ್ಟ್ರೇಷನ್ಸ್. ಆದ್ರೆ ಆ ಶೇರಿಂಗ್ ದ ಎಕ್ಸ್ಪೀರಿಯನ್ಸ್ ಯಾರು ಹೋಸ್ಟ್ ಮಾಡ್ತಾರೆ ಅವರು ಮಾಡಿದಾಗ ದ ಪೀಪಲ್, ಹರ್ ಓನ್ ಪೀಪಲ್, ಅವರದ್ದೇ ಓನ್ ಪೀಪಲ್ ಅಲ್ವಾ ಅಲ್ಲಿ ಬಂದಿರೋದು, ದೇ ವಿಲ್ ಹ್ಯಾವ್ ದ ಏನದು ಇನ್ಫ್ಲೂಯೆನ್ಸ್ ಅಂತ ಹೇಳ್ಬೋದು. ಫೀಲಿಂಗ್ಸ್, ಇನ್ಫ್ಲೂಯೆನ್ಸ್ ಬಂದೇ ಬರುತ್ತೆ. ಸೊ ದಿಸ್ ಈಸ್ ದ ಪ್ರೆಸೆಂಟೇಶನ್ ಪಾರ್ಟ್ ಮತ್ತೆ ಪ್ರಾಡಕ್ಟ್ ಡೆಮೋನ್ಸ್ಟ್ರೇಷನ್ ಪಾರ್ಟ್ ಅಲ್ಲಿ ಬೇಕಾಗಿರೋದು. ಅಂಡ್ ದ ಟೆಸ್ಟ್ ಮನಿ. ಸಿ ಈಗ ಟೆಸ್ಟ್ ಮನಿ ಮಾಡುವಾಗ ಯಾರು ಪ್ರೆಸೆಂಟ್ ಮಾಡಿದ್ದಾರೆ ಅವರೊಬ್ರೇ ಅಲ್ಲ, ಅಲ್ಲಿ ಯಾರು ಆ ಝೂಮ್ ಅಲ್ಲಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋರು ಇರ್ತಾರೆ. ಮೇ ಬಿ ಹರ್ ಓನ್ ಟೀಮ್ ಮೇಟ್ಸ್ ಆರ್ ಸಮ್, ನಾವೇನ್ ಹೇಳ್ತೀವಿ ಈಗ ನೋಡಿ ಎಲ್ಲಾರು ಇದೀವಿ ಇದ್ರಲ್ಲಿ. ಸೊ ಯು ಕ್ಯಾನ್ ಇನ್ವೈಟ್ 1 by ಯಾರೆಲ್ಲ ಇದ್ದಾರೆ ಸೆಲೆಕ್ಟೆಡ್ ಜನಗಳನ್ನ, ಎಲ್ಲರನ್ನ ಕರಿಬೇಕಾಗಿಲ್ಲ. ಬಟ್ ಆ ಹೋಸ್ಟಿನ ಟೆಸ್ಟ್ ಮನಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವೈ ಶಿ ಹ್ಯಾಸ್ ಜಾಯಿಂಡ್, 1 or 2 ಸೆಂಟೆನ್ಸ್ ಇರಬಹುದು, ಬಟ್ ಇಟ್ ಕಮ್ಸ್ ಫ್ರಮ್ ದ ಹಾರ್ಟ್. ದಿಲ್ ಸೇ ಅಂತ ಹೇಳ್ತೀವಿ ಅಲ್ವಾ, ಆ ದಿಲ್ ಇಂದ ಬರುತ್ತೆ ಅವರಿಗೆ. ನ್ಯೂ ಜಾಯಿನ್ ಇದ್ದಾಗ ಇಟ್ ವಿಲ್ ಕಮ್ ವೆರಿ ವೆರಿ ಪವರ್ಫುಲ್. ಅವರಿಗೆ ಕಾರ್ ಬೇಕು, ಮನೆ ಬೇಕು, ವಾಟ್ ಎವರ್ ಇಟ್ ಮೇ ಬಿ ಅವರ ಮೈಂಡ್ ಅಲ್ಲಿ. ಮೇ ಬಿ ಸ್ಮಾಲ್ 10,000 rupees. ನಾನು ಹೇಳೋದು ನ್ಯೂ ಜಾಯಿನ್ ಆಗಿದ್ದಾಗ. ಸಿ ಐ ಆಮ್ ಫುಲ್ ಟೈಮ್ ವರ್ಕಿಂಗ್ ವಿತ್ ಮೈ ಕಾಲೇಜ್ lecturer. Even 5,000 rupees extra money. By the time it was like a 5 lakhs, but today also 20 to 30,000 per month extra money coming with my job, along with my job. Andre it is a beautiful. Adukoskara the host should have the more influence on the testimony. Presenter, yes, presenter ge ಸ್ವಲ್ಪ testimony ಹೇಳಿ ಹೇಳಿ ಅಭ್ಯಾಸ ಆಗಿರುತ್ತೆ. It will be just like a advertisement also, but it should be focusing. ಜಯಶ್ರೀ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. Focusing on your vision and already achieved dream or future dream, whatever it may be. And closing ಅನ್ನ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಜಯಶ್ರೀ. ಸೊ ಏನಂದ್ರೆ ಅದು ನೈಸ್ ಆಗಿ ಪ್ರೊಫೆಷನಲ್ ಆಗಿರುತ್ತೆ. 3 ಕ್ವಶನ್ ಕೇಳಿದ್ರಲ್ವಾ. ಇಫ್ ನಾಟ್ ಮೀ, whom? ಇಫ್ ನಾಟ್ ನೌ, when? ಇಫ್ ನಾಟ್ ಮೋದಿ ಕೇರ್, ವಾಟ್? ಅಂದ್ರೆ ಎಕ್ಸಾಂಪಲ್, ಈಗ ಮೋದಿ ಕೇರ್ ಬೇಡ, ಓಕೆ, ಮೋದಿ ಕೇರ್ ಅಲ್ಲದೆ ನಮ್ಮ ಹತ್ರ ಏನಾದ್ರೂ ಇದೆಯಾ? ಸೊ ವಾಟ್ ಎಕ್ಸಾಕ್ಟ್ಲಿ ಟು ಗೆಟ್ ಸಮಥಿಂಗ್ ಎಕ್ಸ್ಟ್ರಾ, ವಾಟ್ ಎವರ್ ಇಟ್ ಮೇ ಬಿ. ಮೇ ಬಿ ದ ಸೋಷಿಯಲ್ ಸರ್ವಿಸ್, ಮೇ ಬಿ ದ ಫಾರ್ಮ್ ಹೌಸ್, ಮೇ ಬಿ ದ ಬೀಚ್ ಹೌಸ್. ನಾನು ಹೇಳೋದು ರಿಚ್ ಪರ್ಸನ್ ಗಳಿಗೆ. ಅದೇ ಮಿಡಲ್ ಕ್ಲಾಸ್ ಗಳಿಗೆ ಬೇಕಾಗೋದೇ 1 ಕಾರ್ ಇದೆಯಾ, 1 more car. 1 ಮನೆ ಇದೆಯಾ, ಇನ್ನೊಂದು ಮನೆ ಬೇಕು ಅಂತ ಇರುತ್ತೆ ಎಲ್ರಿಗೂ ಕೂಡ. ಕೇಳಿ, ಓನರ್ಶಿಪ್ ಆಗಿ ಮನೆಯಲ್ಲಿ ಇರೋರಿಗೆ ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್, ಇನ್ನೊಂದು ಮನೆ ಕಟ್ಟಿಸ್ಬೇಕು, ಅಪಾರ್ಟ್ಮೆಂಟ್ ತಗೊಳ್ಬೇಕು, ಆಸೆ ಇದ್ದೇ ಇರುತ್ತೆ. ಸೊ ಡ್ರೀಮ್ಸ್ ಆರ್ ನೆವರ್ ಎಂಡಿಂಗ್. ದಟ್ ಈಸ್ ದ ಪವರ್ ವಿತ್ ಮೋದಿ ಕೇರ್. ಅಂಡ್ ತುಂಬಾ ಇಂಪಾರ್ಟೆಂಟ್ ಹೋಮ್ ಮೀಟಿಂಗ್ ಅಲ್ಲಿ, ದಿಸ್ ಇಸ್ ದ ಅಲ್ಟಿಮೇಟ್. ಯಾರು ಹೋಸ್ಟಿಂಗ್ ಮಾಡ್ತಾರೆ, ಅಪ್ಲೈನ್ ಶುಡ್ ಟೇಕ್ ಕೇರ್. ರಿಕ್ವೆಸ್ಟಿಂಗ್ ಅಪ್ಲೈನ್ಸ್ ಅವರ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಇದಾರಾ ಅಂತ ನೋಡು. ಅವರ ಫ್ಯಾಮಿಲಿ ಮೆಂಬರ್ಸ್ ಇರುವ ಟೈಮ್ ಅಲ್ಲೇ ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡಕ್ಕೆ ರಿಕ್ವೆಸ್ಟ್ ಮಾಡಿ. ಬರೋ ಗೆಸ್ಟ್ಗಳು ಬಂದ್ರು ಪರವಾಗಿಲ್ಲ, ಬಾರದಿದ್ರು ಪರವಾಗಿಲ್ಲ. ಫ್ಯಾಮಿಲಿ ಅಂದ್ರೆ ಯಾರು? ಮಕ್ಕಳಿರ್ಬಹುದು, ಹಸ್ಬೆಂಡ್ ಇರ್ಬಹುದು, ಅಥವಾ ಅತ್ತೆ ಮಾವ ಇರ್ಬಹುದು, ಯಾರೇ ಇರಬಹುದು. ಅವ್ರು ಇರುವ ಟೈಮ್ ಅಲ್ಲಿ ನಿಮಗೆ ಝೂಮ್ ಅಲ್ಲಿ ಎದುರು ಕಾಣದಿದ್ರು ಪರವಾಗಿಲ್ಲ, ಅಕ್ಕಪಕ್ಕದಲ್ಲಿ ಕೂರಿಸುವಂಗಿರ್ಲಿ. ರಿಕ್ವೆಸ್ಟ್ ದೆಮ್ ಜಸ್ಟ್ 30 minutes, ಜಸ್ಟ್ 40 minutes ಬೇಕಾಗತ್ತೆ. ಇದು ನಮ್ಗೆ ಸಪೋರ್ಟಿಂಗ್. ನಮ್ದು ಏನು ಅಂತ ನೋಡ್ಲಿ ಅವರು. ರಿಕ್ವೆಸ್ಟ್ ಮಾಡಿ ನೀವು ಯಾರು ಹೋಸ್ಟ್ ಇದ್ದಾರೆ ಅವ್ರ ಹತ್ರ. ಅಂಡ್ ಆ ಹೋಸ್ಟ್ ಕೂಡ ರಿಕ್ವೆಸ್ಟ್ ಮಾಡ್ಬೇಕು ಫ್ಯಾಮಿಲಿ ಹತ್ರ. ಇಲ್ಲ, ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಿಮ್ ಸಪೋರ್ಟ್ ಬೇಕು ನಂಗೆ. ನೋ, ಸಿ ದಿಸ್ ಇಸ್ ಮೈ ಓನ್ ಬಿಸ್ನೆಸ್. ಯಾರು ಸಪೋರ್ಟ್ ಕೊಟ್ರು ಕೊಡದಿದ್ರು, ಐ ಆಮ್ ಗೋಯಿಂಗ್ ಟು ಡೂ ಇಟ್. ದಟ್ ಯು ಶುಡ್ ಬಿ ಶೂರ್. ಅಯ್ಯೋ, ಅವ್ರು ಸಪೋರ್ಟ್ ಮಾಡ್ತಾರಾ, ಇವ್ರು ಸಪೋರ್ಟ್ ಮಾಡ್ತಾರ, ಅವ್ರು ಮಾಡಿದ್ರೆ ಮಾತ್ರ ಮಾಡೋದು ನಾನು, ಅಂದ್ರೆ ಅವ್ರು ಅಡಿಗೆ ಮಾಡಿದ್ರೆ ಮಾತ್ರ ನಾನು ತಿನ್ನೋದು ಅಂತ ಇದ್ದ ಹಂಗೆ. ಬಟ್ ವಿ ಆರ್ ನಾಟ್ ಲೈಕ್ ದಟ್. ಏನಾದ್ರೂ ತಿಂದೇ ತಿಂತೀವಿ ನಾವು. ಅಡಿಗೆ ಮಾಡಿದ್ರು ತಿಂತೀವಿ, ಮಾಡದಿದ್ರು ತಿಂತೀವಿ. ಅದೇ ತರ
but we should be very smart enough to take the family support. That is one of the very, very important, not only for your business, that is for your happiness. ನೀವು ಹೈ ಲೆವೆಲ್ಗೆ ಇನ್ಕಮ್ ಹೋಗುವಾಗ ಅಥವಾ ಮಿಡ್ಲ್ ಎಲ್ಲೇ ಇರ್ಲಿ ಇರುವಾಗ ನಮ್ಮ ಫ್ಯಾಮಿಲಿ ಜೊತೆಗೆ ಇದ್ರೆ ವಿ ವಿಲ್ ಎಂಜಾಯ್ ಮೋರ್. ಅಲ್ಟಿಮೇಟ್ಲಿ ವೈ ವಿ ಆರ್ ಡೂಯಿಂಗ್ ಫಾರ್ ಮೀ ಅಂದ್ರೆ ವಿತ್ ಮೈ ಫ್ಯಾಮಿಲಿ. ಸೊ ದೇ ಶುಡ್ ಆಲ್ಸೋ ಹ್ಯಾಪಿ ವಿತ್ ಮೈ ಬಿಸ್ನೆಸ್, ದೇ ಶುಡ್ ಬಿ ಆಲ್ಸೋ ಅಲಾಂಗ್ ವಿತ್. ಎಲ್ಲಾ ಮೀಟಿಂಗ್ ಅಲ್ಲಿ ಅವ್ರು ಬೇಕು ಅಂತ ಅರ್ಥ ಅಲ್ಲ, ಅಟ್ ಲೀಸ್ಟ್ ಈ ಅವರು ಹೋಸ್ಟಿಂಗ್ ಮಾಡೋ ಮೀಟಿಂಗ್ ಅಲ್ಲಿ ರಿಕ್ವೆಸ್ಟ್. ಸೊ ತುಂಬಾ ಜನಗಳಿಗೆ ಗೊತ್ತಿರ್ಬೇಕು ನನ್ನ ಹಸ್ಬೆಂಡ್ ಫಸ್ಟ್ ನಮ್ಮ ಮನೆಯ ಹೋಮ್ ಮೀಟಿಂಗ್ ಅಲ್ಲಿ ಯಾವ ರೀತಿ ಇದ್ರು ಅಂತ ಟೆಸ್ಟ್ ಮನೆಯಲ್ಲಿ ಅವ್ರು ಹೇಳ್ತಾರೆ ಕೆಲವೊಂದ್ಸಲ. ನೀನಾ ಮೇಡಮ್ ಬಂದ ಮೇಲೆ ತಪ್ಪಿಸ್ಕೊಂಡು ಹೋಗೋಣ ಅಂತ ಇದ್ದೆ, ಅದ್ರ ಮೊದಲೇ ಹಿ ವಾಸ್ ರೆಡಿ ಟು ಗೋ ಔಟ್ ಫಾರ್ ಮ್ಯೂಸಿಕ್. ಚಾಮರಾಜಪೇಟೆಯಲ್ಲಿ ಒಳ್ಳೆ ಮ್ಯೂಸಿಕ್ ಪ್ರೋಗ್ರಾಮ್ ಇದೆ. ಬಟ್ ವಾಟ್ ಐ ಸೆಡ್, ಫಸ್ಟ್ ಟೈಮ್ ನಾನ್ ಮಾಡ್ತಾ ಇದ್ದೀನಿ, ಐ ಹ್ಯಾವ್ ಇನ್ವೈಟೆಡ್ ಅರೌಂಡ್ 30 ಪೀಪಲ್. 30 ಜನ ಮನೆಗೆ ಏನಾದ್ರು ಬಂದ್ರೆ ಐ ನೀಡ್ ಯುವರ್ ಸಪೋರ್ಟ್. ಗೊತ್ತಿಲ್ಲ ನಮ್ಗೆ ಆತರ ಇನ್ವೈಟ್ ಮಾಡಿ ಮನೆಗೆ ಯಾರನ್ನ ಕೂಡ. ಸೊ ಐ ಮೇ ನೀಡ್ ಯುವರ್ ಸಪೋರ್ಟ್ ಸಮ್ವೇರ್. ಸೊ ಅದಕ್ಕೋಸ್ಕರ ಜಸ್ಟ್ ಒಂದು ಅರ್ಧ ಗಂಟೆ 1 ಗಂಟೆ ಅಂತ ರಿಕ್ವೆಸ್ಟ್ ಮಾಡಿದ್ದೆ. ಬಟ್ ಸ್ಟಿಲ್ ಅವರ ಮನಸ್ಸಲ್ಲಿ ಏನಿತ್ತು, ಎಲ್ಲರೂ ಬರ್ಲಿ, ಆಮೇಲೆ ನಾನೇ ಏನಕ್ಕೆ ಮೀಟಿಂಗ್ ಶುರು ಮಾಡುವಾಗ ಐ ವಿಲ್ ಗೋ ಔಟ್ ಅಂತ. ಸೊ ಹಾಗೆ ಬಾಗಿಲ ಹತ್ರನೇ ಕೂತಿದ್ರು ಅವ್ರು, ಎಲ್ಲೂ ಒಳಗಡೆ ಇರ್ಲಿಲ್ಲ, ಬಾಗಿಲ ಹತ್ರನೇ ಕೂತಿದ್ರು. ಕೂತಿರ್ಲಿಲ್ಲ, ಸ್ಟ್ಯಾಂಡಿಂಗ್ ಅವೇಶನ್ ಅಲ್ಲಿ ಇದ್ರು, ಯಾಕಂದ್ರೆ ಹೋಗ್ಬೇಕು ಅಂದ್ರೆ ಇರ್ಬೇಕಲ್ವಾ. ಬಟ್ ಥ್ಯಾಂಕ್ಸ್ ಟು ಮೈ ಮೆಂಟರ್, ಮೈ ಅಪ್ಲೈನ್, ಅವರು ಕೃಷ್ಣಮೂರ್ತಿ ಇವಾಗ ನಗೋದು, ಅಯ್ಯೋ ನನ್ನಂತ ಎಷ್ಟು ಜನ ನೋಡಿದಾರೋ ಏನೋ ಅವರು. ಅದ್ರ ಮೊದ್ಲೇ ಕೃಷ್ಣಮೂರ್ತಿ ನೀವು ನಿಂತ್ರ ನನ್ ಕಾಲ್ ನೋಯತ್ತೆ ಅಂತ ಹೇಳ್ಬಿಟ್ರು. ದಟ್ ವಾಸ್ ಮಿರಾಕಲ್ ನಮಗೆ. ಏನಪ್ಪ ಇದು, ನಾನು ನಿಂತ್ರೆ ಅವ್ರ ಕಾಲ ಹೇಗೆ ನೋಯತ್ತೆ, ಅದು ಕೂತ್ಕೊಂಡ್ಬಿಟ್ರು ಪಾಪ, ವೆರಿ ಒಬೇಡಿಯಂಟ್ ಸ್ಟೂಡೆಂಟ್ ತರ. ಸೊ ದಟ್ ವಾಸ್ ಮೈ ಲಕ್. ಬಟ್ ಬಿಫೋರ್ ದಟ್ ಐ ರಿಕ್ವೆಸ್ಟೆಡ್, ಪ್ಲೀಸ್ ನಂಗೆ ಹೆಲ್ಪ್ ಬೇಕಾಗತ್ತೆ ನಿಮ್ದು ಅಂತ ಹೇಳಿದ್ದು. ದಟ್ ಈಸ್ ಮೈ ಪಾರ್ಟ್. ಹಾಗಾಗಿ ಇದು ಎಲ್ಲಾ ನ್ಯೂ ಜಾಯಿನೀಸ್ಗೆ ಅಂಡ್ ಯಾರೆಲ್ಲ ಸೀನಿಯರ್ಸ್ ಇದ್ದಾರೆ, ಯು ಆರ್ ದ ಮೆಂಟರ್ಸ್ ಫಾರ್ ಯುವರ್ ಪೀಪಲ್. ನಾವೀಗ ಇಲ್ಲಿ ಹೇಳಿದ್ದನ್ನ ಕೆಲವರು ಕೇಳಿಸ್ಕೊತಾರೆ, ಕೆಲವರು ಮರೀತಾರೆ. ಅಯ್ಯೋ ಆ ಮೇಡಮ್ ಅವ್ರಿಗೆ ಏನ್ ಬೇರೆ ಕೆಲಸ ಇಲ್ಲ, ಅವ್ರು ಹೇಳ್ತಾ ಇರ್ತಾರೆ ಅಂತ ಇರುತ್ತೆ ತುಂಬಾ ಜನಗಳ ತಲೆಯಲ್ಲಿ. ಬಟ್ ಯು ವಿಲ್ ಬಿ ದ ಮೆಂಟರ್ ಫಾರ್ ಯುವರ್ ಟೀಮ್ ಅಂಡ್ ಯುವರ್ ನ್ಯೂ ಜಾಯಿನೀಸ್. You have to take the initiative, however they get convinced. Initially convince ಅದು ಬೇರೆ ಏನು ಅಲ್ಲ, ಆಮೇಲೆ ಗೊತ್ತಾಗತ್ತೆ ಅವರಿಗೆ yes this is going to give the good result ಅಂತ. ಐ ಥಿಂಕ್ ಜಯಶ್ರೀ ಹೇಳಿದ್ದನ್ನೇ ನಾನು ಪುನಃ ಹೇಳಿರೋದು, ಎಕ್ಸ್ಟ್ರಾ ಯಾವುದೂ ಹೇಳಿರ್ಲಿಲ್ಲ, ಬಟ್ ಕೆಲವನ್ನ ಹೈಲೈಟ್ ಮಾಡಿದ್ದೀನಿ. ಸೊ ಐ ನೀಡ್ ನಾವು ಯುವರ್ ಸಪೋರ್ಟ್. ಯಾರಿಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೋಮ್ ಮೀಟಿಂಗ್ ಇದ್ರು ಶೇರ್ ಮಾಡ್ಬೋದು, ಏನಾದ್ರೂ ಕ್ವಶನ್ ಇದ್ರು ಕೇಳ್ಬೋದು. I think now I have to allow you to, yes, you can unmute and only ಯಾರು ಮಾತಾಡ್ಬೇಕು ಅಂತಿದ್ದೀರಾ ಅನ್ಮ್ಯೂಟ್ ಮಾಡ್ಕೊಂಡು ಬನ್ನಿ. Yes, anybody you can unmute and come. Either you can share your experience or you can have your questions. Good morning. Good morning, Prema. Good morning. ನಂಗೆ ಖುಷಿ ಆಯ್ತು. ನನಗೆ ಫಸ್ಟ್ ಸೆಷನ್ 11 to 12 ಸಿಕ್ತು, ಸೆಕೆಂಡ್ ಸೆಷನ್ ಜಯಶ್ರೀದು ನಿಮ್ದು ಸಿಕ್ತು. ತುಂಬಾನೇ ಖುಷಿ ಆಯ್ತು. ಹೋಮ್ ಮೀಟಿಂಗ್ ನಾವು ಮೊದಲು ಮಾಡ್ತಾ ಇದ್ದಿದ್ದೆ ನೆನಪಿಗೆ ಬರ್ತಾ ಇತ್ತು. ಚೆನ್ನಾಗಿತ್ತು. ಜಯಶ್ರೀ ತುಂಬಾ ಚೆನ್ನಾಗಿ ಮಾಡಿದ್ರು. ಖುಷಿ ಆಯ್ತು ನಂಗೊಂಥರ. ಸೊ ತುಂಬಾ ಸಿಂಪಲ್ ಆಗಿ ಇತ್ತು. ಬಟ್ ನಂಗೆ ಸುಗ್ರಾಮಿಂದ ಬೆಳಿಗ್ಗೆ ಅಟೆಂಡ್ ಮಾಡಿದಾಗ ತುಂಬಾನೇ ಖುಷಿ ಆಯ್ತು. ಏನಂದ್ರೆ ಅವರ ವಾಯ್ಸ್ ಅಲ್ಲಿ ಏನು ಜೋಶ್ ಬಂದಿದೆ ಇವಾಗ, ಅವರ ಒಂದು ಮಾತಲ್ಲಿ. ಮೊದ್ಲು ಎಷ್ಟೋ ಸತಿ ಅವ್ರು ನೋಡಿದೀವಿ, ಚೆನ್ನಾಗಿರ್ತಾ ಇತ್ತು. ಎಸ್ಪೆಷಲಿ ಇವತ್ತಂತೂ ಸೂಪರ್ ಆಗಿತ್ತು ಅವ್ರದ್ದು. ಸೊ ತುಂಬಾ ಒಂಥರ ಸ್ವೀಟ್ ವಾಯ್ಸ್, ಆ ಕಾನ್ಫಿಡೆನ್ಸ್. ಯಾಕೆಂದ್ರೆ ದೊಡ್ಡ ಲೆವೆಲ್ಗೆ ಹೋದಾಗ ಅದು ಕಾನ್ಫಿಡೆನ್ಸ್ ತಾನೇ ಬರುತ್ತೆ ಅನ್ನೋದಕ್ಕೆ ಅದೇ ನೋಡ್ದು ಇವತ್ತು ಗೊತ್ತಾಯ್ತು ನಂಗೆ. ಸೊ ಅದೇ ರೀತಿ ಜಯಶ್ರೀನೂ ಅಷ್ಟೇ, ಝೂಮ್ ಅಲ್ಲಿ ಮೀಟಿಂಗ್ ಮಾಡ್ತಾ 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 ತುಂಬಾನೇ ಒಂಥರ ಚೆನ್ನಾಗಿ ಇದು ಪ್ರೆಸೆಂಟ್ ಮಾಡುವಂತ ಸ್ಕಿಲ್ ಅನ್ನ ಕಲ್ತಿದ್ದಾರೆ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಎಲ್ರಿಗೂ ಒಂಥರ ಮೋಟಿವೇಟ್ ಆಗುತ್ತೆ ಜಯಶ್ರೀ ಮಾಡೋ ರೀತಿ. ಸೊ ನಾವು ಅವ್ರ ತರ ಮಾಡ್ಬೇಕು ಅನ್ನೋದು ನಿಜವಾಗೂ ತುಂಬಾ ಜನರಿಗೆ ಬಯಕೆ ಬರ್ತಾ ಇದೆ ಹಂಗೆ. ಸೊ ಟೋಟ್ಲಿ ಚೆನ್ನಾಗಿತ್ತು ಇವತ್ತು. ಥ್ಯಾಂಕ್ ಯು ಪ್ರೇಮಾ.
ಥ್ಯಾಂಕ್ ಯು. ಇನ್ಯಾರಿದ್ದೀರಾ? ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಬಹುದು, ನಿಮ್ಮ ಚಾಲೆಂಜಸ್ ಇದ್ರೂ ಹೇಳ್ಬಹುದು. ಇಟ್ ಇಸ್ ಎ ಓಪನ್ ಪ್ಲಾಟ್ಫಾರ್ಮ್ ಫಾರ್ ದ ಡಿಸ್ಕಷನ್. Yes. Someone is speaking. Yeah, no, Vishalakshi, you can come. Yeah. Yes, ma'am. We came for one home meeting in your place. Yeah. At that time, memory jogger. I just want to highlight how important that is, because you gave us 10 minutes to write, how many names we can, and we wrote 100 names, each one of us. So it was, memory jogger is very, very important. As Jayashree ma'am told us that without that, home meeting is a little difficult. Memory, so that importance of memory jogger, which we had in your house, that meeting, home meeting, and it was like, after that, it was so easy to invite people and see, okay, we know so many people here. So just that, thank you, ma'am. I can't speak more than that. It's okay. Yeah. Till the teeth is paining. Yeah. Yeah. Thank you, Vishalakshi. Because what you said, ಅವ್ರು ಹೇಳಿರೋದು ಕೇಳಿರ್ಬೇಕು, ಎಲ್ರು ಅರ್ಥ ಮಾಡ್ಕೊಂಡಿರ್ಬೋದು. ಏನು ಅಂದ್ರೆ, ನಮ್ಮನೇನ ಬಂದಾಗ ಅವರಿಗೊಂದು ಇದು ಕೊಟ್ಟಿದ್ವಿ, ಏನದು, ಇಟ್ ಈಸ್ ನಾಟ್ ಲೈಕ್ ಎ ಕಾಂಪಿಟಿಷನ್. ಮೆಮರಿ ಜಾಗರ್ ಮಾಡ್ಬೇಕು ಅಂತ ಹೇಳೋ ಬದಲು ಹೇಗೆ ಮಾಡೋದು ಅಂತ ತೋರ್ಸ್ಕೊಡೋದು ನಮ್ಮ ಜವಾಬ್ದಾರಿ ಅಂತ. ಅಂದ್ರೆ ಅದು ಅಷ್ಟು ಸಿಂಪಲ್ ಅಂತ ತೋರಿಸ್ಕೊಡ್ಬೇಕಿತ್ತು. ಹಲೋ, ಗುಡ್ ಮಾರ್ನಿಂಗ್ ಮೇಡಮ್. ಒಂದ್ ನಿಮಿಷ. ನಮ್ಮ ಕೈಯಲ್ಲಿ ಏನು ಆಗಲ್ಲ ಅದನ್ನ ಮಾಡಕ್ಕೆ ಹೊರಡ್ತಾರೆ ತುಂಬಾ ಜನ. ಏನು ನಮ್ಮ ಕೈಯಲ್ಲಿ ಮಾಡಕ್ಕೆ ಆಗದೇ ಇರುವಂತ ಕೆಲಸಗಳನ್ನ ಫಸ್ಟ್ ಮಾಡಕ್ ಹೊರಡ್ತಾರೆ. ಬಟ್ ಸುರೇಖಾ ಮೇಡಮ್ ಏನ್ ಹೇಳೋದು, ಡೂ ದ ಡೂಯಬಲ್. ಈಗ ಮೆಮರಿ ಜಾಗರ್ ಅಂದ್ರೆ ಏನು? ಬರೆಯೋದು ಮಾತ್ರ, ಯಾರ ಹತ್ರ ಮಾತಾಡೋದು ಬೇಡ, ಯಾರನ್ನ ಕನ್ವಿನ್ಸ್ ಮಾಡೋದು ಬೇಡ, ಯಾರಿಗೆ ಸೇಲ್ ಮಾಡೋದು ಬೇಡ. ಆದ್ರೆ ಬರೆದ ತಕ್ಷಣ ಏನಾಗತ್ತೆ ಅಂತ ಎಲ್ಲಾರ ಮೈಂಡ್ ಅಲ್ಲಿ ಪ್ರಶ್ನೆ ಬಂದು ಅವ್ರು ಬರೆಯೋದಿಲ್ಲ. ಅದಕ್ಕೆ ನಾವು ನಮ್ಮ ಯಾವ್ದೋ ಸೆಷನ್ ಅಲ್ಲಿ, ಟ್ರೈನಿಂಗ್ ಸೆಷನ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಆಕ್ಚುಲಿ ಕಾಂಪಿಟೇಷನ್ಸ್ ಎಲ್ಲ ಬರೆಯುವಾಗ 2 minutes 3 minutes ಕೊಡೋದು. 2 minutes 3 minutes ಅಲ್ಲಿ ಇವನ್ 40 names 50 names ಬರೆಯೋರು ಇದ್ದಾರೆ. ಹೈಯೆಸ್ಟ್ ಬರೆದವರಿಗೆ ಪ್ರೈಸ್ ಅಂತ ಅನೌನ್ಸ್ ಮಾಡೋದು. ಸೊ ಅಷ್ಟು ಫಾಸ್ಟ್ ಆಗಿ 40-50 ಹೆಸರುಗಳನ್ನ ಬರೆಯಕ್ಕಾಗತ್ತೆ ಅಂದ್ರೆ 1 week ಅಲ್ಲಿ 500 names ಬರೆಯಕ್ಕಾಗಲ್ವಾ? ಖಂಡಿತ ಆಗತ್ತೆ. ಬಟ್ ಆ ಬರೀತೀನಿ ಅಂತ ಮೈಂಡ್ ಅಲ್ಲಿ ಡಿಸೈಡ್ ಮಾಡಿರಲ್ಲ. ಅದಕ್ಕೋಸ್ಕರ ಆ ಡಿಸಿಷನ್ ಟೇಕಿಂಗ್ ಪವರ್ ಬರ್ಲಿಕ್ಕೆ ಈ ತರ ಮಾಡ್ಬೇಕಾಗತ್ತೆ. ಸೊ ನೀವು ಕೂಡ ನಿಮ್ಮ ಡೌನ್ಲೈನ್ ಆ ಡಿಸಿಷನ್ ತಗೊಂಡು ಬರಿಬೇಕಂದ್ರೆ ಏನ್ ಮಾಡ್ಬೇಕು ಅದನ್ನ ಸಪೋರ್ಟ್ ಮಾಡಿ. ಸೊ ದಟ್ ಈಸ್ ದ ಥಿಂಗ್ ವಿಶಾಲಾಕ್ಷಿ ಅವರು ಹೇಳಿರುವಂತದ್ದು. ಎಸ್, ಥ್ಯಾಂಕ್ ಯು ವಿಶಾಲಾಕ್ಷಿ. ಎಸ್ ಅರುಣ, ನೀವೇನೋ ಗುಡ್ ಮಾರ್ನಿಂಗ್ ಮೇಡಮ್. ಎಸ್, ಗುಡ್ ಮಾರ್ನಿಂಗ್. ಜಯಶ್ರೀ ಮೇಡಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಬಿಸ್ನೆಸ್ ಮಾಡೋದು ದೊಡ್ಡದಲ್ಲ, ಫೌಂಡೇಶನ್ ಇರೋದೇನೆ ಮೆಮರಿ ಜಾಗರ್ ಅಂಡ್ ಹೋಮ್ ಮೀಟಿಂಗ್. ನಾವ್ ಎಷ್ಟು ಎವ್ರಿ ಡೇ ಮೆಮರಿ ಜಾಗರ್ ಆಡ್ ಮಾಡ್ತಾ ಇರ್ತೀವೋ ನಮ್ಮ ಬಿಸ್ನೆಸ್ ಅಷ್ಟೇ ದೊಡ್ಡದಾಗ್ತಾ ಹೋಗುತ್ತೆ. ನನ್ನ ಹತ್ರ 800 ಮೆಮರಿ ಜಾಗರ್ಸ್ ಇದೆ. ಬಟ್ ಎವ್ರಿ ಡೇ ಒಂದು 4 ಇಲ್ಲಾಂದ್ರೆ 5 ಆದ್ರೂ ನಾನು ಆಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ಅದು ಸಂಧ್ಯಾ ಮೇಡಮ್ ಹೇಳ್ಕೊಟ್ಟಿದ್ದು ಟ್ರಿಕ್ಸ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಥ್ಯಾಂಕ್ ಯು ಮೇಡಮ್. ಜಯಶ್ರೀ ಮೇಡಮ್ಗೆ ಇನ್ನೊಂದ್ಸತಿ ಥ್ಯಾಂಕ್ಸ್ ಮೇಡಮ್. ವೆರಿ ಗುಡ್ ಅರುಣ, ಥ್ಯಾಂಕ್ ಯು. ನೀವು ನಿಮ್ಮ 800 ನೇಮ್ಸ್ ಇದೆ ಅಂತ ಶೇರ್ ಮಾಡಿದ್ದಕ್ಕೆ ಗ್ರೇಟ್ ಥ್ಯಾಂಕ್ಸ್. ಸೊ ಎವ್ರಿ ಡೇ 5 to 6, 4 to 5 ಆಡ್ ಮಾಡ್ತಾ ಇದ್ದೀರಾ. ಈಗ ಲೆಕ್ಕ ಹಾಕಿ ಅದು 1000ಗೆ ಹೋಗ್ಲಿಕ್ಕೆ ಎಷ್ಟು ದಿನ ಬೇಕು ಅಂತ. ಖಂಡಿತ 1000 ಆಗ್ಬೇಕಂದ್ರೆ ಇನ್ನೊಂದು 200 ಅಲ್ವಾ? 200 ಆಗ್ಬೇಕಂದ್ರೆ ಎವ್ರಿ ಡೇ ಅಂದ್ರೆ ಒಂದು 20 days ಅಲ್ಲಿ ನೀವು ಮಾಡಬಹುದು. 20 days 40 days ಅಲ್ಲಿ ನೀವು ಎಸ್ ಆ 1000ಗೆ ಹೋದ್ರೆ ಏನಾಗತ್ತೆ ಅಂತ ಪ್ರಶ್ನೆ ಮಾಡೋ ಬದಲು ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಆಮೇಲೆ ಹೇಳ್ಕೊತೀರಾ ಅಲ್ವಾ? ಸೊ ನಾನ್ ಹೇಳುದು ನಿಮ್ಗಲ್ಲ, ಯಾರೆಲ್ಲ ಮಾಡ್ತಾ ಇಲ್ಲ ಅವರಿಗೆ, ಹೌದಾ 1000 ಹೆಸರು ಬರೆದ ತಕ್ಷಣ ಏನಾಗತ್ತೆ ಅಂತ ಮೈಂಡ್ ಅಲ್ಲಿ ಬರುತ್ತೆ. ಫಸ್ಟ್ ನಾವು ಈಗ ಟ್ರೈನಿಂಗ್ ಕೊಡೋದು ಬೇಡ, ಫಸ್ಟ್ ಬರೀರಿ ಅಂತ ಹೇಳ್ತೀವಿ. ಯಾಕಂದ್ರೆ ಬರೆಯುವವರಿಗೆ ಮಾತ್ರ ನಾವು ಟ್ರೈನಿಂಗ್ ಕೊಡ್ಬೇಕಾಗಿರೋದು. ಬರೆಯದವರಿಗೆ ಟ್ರೈನಿಂಗ್ ಕೊಟ್ರೆ, ಪಾಪ ವಿಶಾಲಾಕ್ಷಿ ಅವರು ಮಾತಾಡಕ್ಕೆ ಕಷ್ಟಪಟ್ಟಾದ್ರೂ ಮಾತಾಡಿದ್ರು. ನಾವು ಖುಷಿಯಿಂದ ಮಾತಾಡುವಂಗಿದ್ರು ಕೂಡ ಬರೆಯದವರಿಗೆ ಟ್ರೈನಿಂಗ್ ಕೊಡಲ್ಲ. ಯಾಕೆ? ವೇಸ್ಟ್ ಆಫ್ ಟೈಮ್ ಅಂತ ಅಷ್ಟೇ ಅಲ್ವಾ? ಅದ್ರ ಬದಲು ಅವ್ರ ಹತ್ರ ನೀಟಾಗಿ ಹೇಗಿದ್ದೀರಾ, ಫ್ಯಾಮಿಲಿ, ಆಕ್ಯುಪೇಷನ್ ಅಂತ ಇವರು ಕೇಳಿದಂಗೆ ವಿಚಾರಿಸ್ಕೊಂಡೆ ಹೋಗೋಣ ಅಷ್ಟೇ. ಥ್ಯಾಂಕ್ ಯು ಅರುಣ.
ಥ್ಯಾಂಕ್ ಥ್ಯಾಂಕ್ ಯು. ಯು ಮೇಡಮ್. ಯಾ, ಥ್ಯಾಂಕ್ ಯು ಮೇಡಮ್. ಎಸ್. ಸೊ ಬೇರೆ ಯಾರು ಆದ್ರೂ ಶೇರ್ ಮಾಡ್ಬೇಕು ಅಂದ್ರೆ ಬನ್ನಿ. ಜಸ್ಟ್ ಒನ್ ಮೋರ್ ಪರ್ಸನ್. ಆಲ್ರೆಡಿ 6 ಆಗ್ತಾ ಬಂತು ನಮ್ಮ ಟೈಮು. ಯಾರಿಗೆ ಗೆಸ್ಟ್ ಗಳನ್ನ ಇನ್ವೈಟ್ ಮಾಡ್ಬೇಕು ಅಂತಿದೆ, 6:30ಗೆ ನಮ್ಮ ಸುರೇಖಾ ಮೇಡಮಿನ ಸೆಷನ್ ಇದೆ. ಗೆಸ್ಟ್ ಅನ್ನ ಅದರಲ್ಲಿ ಇನ್ವೈಟ್ ಮಾಡಿ ನೀವು ಕೂರಿಸಬಹುದು. ನೀವು 7 ಗಂಟೆಗೆ, ಇವತ್ತು ನಮ್ಮ ಸೆಕೆಂಡ್ ಡೇ ಆಫ್ TTT ಇದೆ. ಗೆಸ್ಟ್ ಗಳಿರುವವರನ್ನ ಅಲ್ಲಿ ಕೂರಿಸ್ಬಿಟ್ಟು ನೀವು ಅದರಿಂದ ಹೊರಗಡೆ ಬರ್ಬೋದು 7 ಗಂಟೆಗೆ. ಅದುವರೆಗೆ ಕೇಳಬಹುದು. ಸೊ ಯಾರಿಗಾದ್ರೂ 6:30ಯ ಸೆಷನ್ ಇಂದು ಬೇಕು ಅಂದ್ರೆ ಈಗ ಲಿಂಕ್ ಹಾಕ್ತೀನಿ. ನಮ್ ಗ್ರೂಪ್ ಅಲ್ಲಿ ಬಂದಿದ್ಯಾ ಇಲ್ವಾ ಗೊತ್ತಿಲ್ಲ, ಕಳಿಸ್ಕೊಡ್ತೀನಿ. ದಟ್ ಈಸ್ ಸ್ಪೆಷಲಿ ಇವತ್ತು ಸುರೇಖಾ ಮೇಡಮ್ಮೇ ಮಾಡ್ತಾ ಇರೋದು, ಅವರೇ ಪರ್ಸನಲಿ ಮಾಡ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಗೆ ಅನೌನ್ಸ್ ಮಾಡಿದ್ರು 12 o'clock. ಸೊ ಯು ಕ್ಯಾನ್ ಇನ್ವೈಟ್ ಎನಿ ನಂಬರ್ ಆಫ್ ಗೆಸ್ಟ್ ಆರ್ ನ್ಯೂ ಜಾಯಿನೀಸ್ and you can come to the TTT portion. Yes, 7 o'clock is that. Today is the second, and try to log in at least 5 to 10 minutes early because there may be some problem sometimes. ಮೊನ್ನೆ ತುಂಬಾ ಜನಗಳಿಗೆ ಆಯಿತು. ಸೊ ಬಟ್ ಫೇಸ್ಬುಕ್ ಲಿಂಕ್ ಕೂಡ ಕಳಿಸ್ತಾರೆ. ಒಂದು ವೇಳೆ ಆಗ್ಲಿಲ್ಲ ಅಂದ್ರೆ ಫೇಸ್ಬುಕ್ಗೂ ಹೋಗ್ಬೋದು. ಡೋಂಟ್ ಬಿ ಅಂಡರ್ ಟೆನ್ಷನ್, ಬಟ್ ಟ್ರೈ ಟು ಬಿ ದೇರ್ ಇನ್ ದ Zoom. That will make us more happier. So that is the passion with our people. ಈಗ ಫಾರ್ ಎಕ್ಸಾಂಪಲ್, ಗ್ರೇಟ್ ಥ್ಯಾಂಕ್ಸ್ ಟು ಪ್ರೇಮ. ಏನ್ ಹೇಳಿದ್ರು ಅವರು, 11 ಗಂಟೆಗೆ ಸುಬ್ರಾಮಿನ್ ಅವರ ಟ್ರೈನಿಂಗ್ ತಗೊಂಡೆ, ಇವಾಗ ನಂಗೆ ಸೆಕೆಂಡ್ ಟೈಮ್ ಸಿಕ್ತು ಅಂದ್ರೆ ದಟ್ ಈಸ್ ಜಸ್ಟ್ ಹರ್ ಪ್ಯಾಷನ್. I know, because we were all doing like that only from the beginning. ಏನೇ ಟ್ರೈನಿಂಗ್ ಸಿಗ್ಲಿ ಎದ್ದು ಬದ್ದು ಓಡೋದು. ಅದು ಎಲ್ಲೇ ಇರ್ಲಿ, ಜಯನಗರ ಇರ್ಲಿ, MG ರೋಡ್ ಇರ್ಲಿ, ಆರ್ ಟೌನ್ ಹಾಲ್ ಅಲ್ಲಿ ಇರ್ಲಿ, ವಿ ಆರ್ ದೇರ್ ಇನ್ ದ ಫಸ್ಟ್ ಬೆಂಚ್ ಅಂತ. ಫಸ್ಟ್ ಬೆಂಚ್ ಅಲ್ಲಿ ಸಿಗಲ್ಲ ಅವಾಗ, ಲೀಡರ್ಸ್ ಫಸ್ಟ್ ಬೆಂಚ್ ಅಲ್ಲಿ, ನಾವು ಸೆಕೆಂಡ್, ಥರ್ಡ್, ಫೋರ್ತ್ ಅಲ್ಲಿ ಕೂರ್ತಾ ಇದ್ವಿ. ಅಂಡ್ ವೆನ್ ಐ ಆಮ್ ಕಮಿಂಗ್ ಟು ದ ಫಸ್ಟ್ ಬೆಂಚ್ ಅಂತ ಕಾಯ್ತಾ ಇದ್ವಿ. ಸೊ ದಟ್ ಈಸ್ ದ ಪ್ಯಾಷನ್. ಈಗ ಝೂಮ್ ಅಲ್ಲಿ ಕೂಡ ಅದೇ ಪ್ಯಾಷನ್ ಅನ್ನ ನಾನು ಪ್ರೇಮ ಅವ್ರ ಹತ್ರ ನೋಡ್ತಾ ಇರೋದು. ಸೊ ಖಂಡಿತ ಜಯಶ್ರೀ ಅವರು ಮಾಡೋದಕ್ಕಿಂತ ಮೋರ್ ಸ್ಕಿಲ್ ಪ್ರೇಮ ಹತ್ರ ಇದೆ. ಯು ವಿಲ್ ಆಲ್ಸೋ ಸ್ಟಾರ್ಟ್ ಡೂಯಿಂಗ್ ಇಟ್ ವೆರಿ ಫಾಸ್ಟ್. ಓಕೆ, ಯಾ, ಐ ಥಿಂಕ್ ಆಲ್ರೆಡಿ ದ ಟೈಮ್ ಈಸ್ ಅಪ್. We are going to close, and tomorrow we are coming with one more great session. Definitely it is sharp 5 o'clock only, and today let us finish the TTT program. And ee vishayadalli any questions or clarification beku andre you can ask with the WhatsApp, either group allu kelabodu, personal allu kelabodu. We are always there with the support. Okay, all the best. Okay, So, thank you. bye everybody. Bye. Thank you. Yeah, welcome. Bye Thank bye. you, Jayashree, once again for the great session. Thank you very much.